भगवते वासुदेवाय। ओम नमो भगवते वासुदेवाय। ओम अज्ञानातिमिरन्धस्य ज्ञानाञ्जनशलाकया चक्षुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मां ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरो वैष्णवांश्च श्रीरूपं सगजातं सगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्री राधा कृष्ण पदां सगण ललिता श्री विशाखान्वितां च। हे कृष्णा करुणा सिंधु दीनबंधु जगत्पते गोपेश गोपिकान्त राधाकान्त नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमो विष्णुपदाय कृष्णप्रेष्ठाय भूतले श्रीमते भक्तिवेदान्त स्वामिति नामिने। नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौरभक्तवृंद। हरे कृष्णा 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 हरे हरे। हरे राम 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 हरे हरे। हरे कृष्ण। So thank you very much for joining in with our Kannada Bhagavad Gita class. So we have some questions, huh? Yes, sir. Nanda Krishna, questions. You want to wait a little more longer, or? No, just display the questions. Hare Krishna. Nanda Krishna, display the questions. Right. Display the questions. You want to translate how to balance between material life and spiritual life? ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಸಮಾವೇಶಕ್ಕೆ. ಸೊ ಇಂದಿನ ಒಂದು ಮೊದಲನೇ ಪ್ರಶ್ನೆ, ಭೌತಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನದ ನಡುವೆ ಸಮತೋಲನವನ್ನು ಹೇಗೆ ಹೊಂದುವುದು? So how to balance between material life and spiritual life? Huh? Yes, sir. So first we must know what is material life and what is spiritual life. ಸೊ ಮೊದಲನೇದಾಗಿ ನಾವು ಆಧ್ಯಾತ್ಮಿಕ ಅಂದ್ರೆ ಏನು, ಮತ್ತೆ ಈ ಭೌತಿಕ ಜೀವನ ಅಂದ್ರೇನು, ಮತ್ತು ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ನಾವು ಭೌತಿಕ ಜೀವನ ಅಂದ್ರೆ ಏನಂತ ನೋಡೋಣ. So material life means trying to enjoy the senses. ಒಂದು ಭೌತಿಕ ಜೀವನ ಅಂದ್ರೆ ಸೊ ನಮ್ಮ ಒಂದು ಅಂಗಗಳನ್ನ ಸೊ ಎಂಜಾಯ್ ಮಾಡೋದಂತ ಅರ್ಥ. And what is the consequence of material life? ಅದರ ಪರಿಣಾಮ ಏನು ಅನ್ನೋದು ನೋಡೋಣ ಇಲ್ಲಿ. So let us first discuss this material life. ಸೊ ಮೊದಲನೇದಾಗಿ ಇವತ್ತು ನಾವು ಮೊದಲು ಭೌತಿಕ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. So when we try to work in material life, hello. Yeah. When we try to work with material life to enjoy our senses, ಸೊ ನಾವು ಭೌತಿಕ ಜೀವನದಲ್ಲಿ ಸೊ ನಮ್ಮ
ಇಂದ್ರಿಯಗಳನ್ನ ಸೊ ನಾವು ಎಂಜಾಯ್ ಮಾಡ್ಬೇಕಂತ ನೋಡ್ತೀವಿ. We will get bonded, you know. ನಾವಿಲ್ಲಿ ಇದು ಒಂದು ಭೌತಿಕ ಜೀವನದಲ್ಲಿ ನಾವು ಇಲ್ಲೇ ನೆಲೆಸ್ಬೇಕಾಗುತ್ತೆ. That we have explained many times in Bhagavad Gita 3:16. ಸೊ ಇದನ್ನ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ನೋಡೋಣ. Yeah. ಭಗವದ್ಗೀತೆ 3ನೇ ಅಧ್ಯಾಯ 16ನೇ ಶ್ಲೋಕ. ಅನುವಾದ. ಅರ್ಜುನ, ವೇದಗಳು ಪ್ರವರ್ತಿಸಿದ ಈ ಯಜ್ಞ ಚಕ್ರವನ್ನು ಯಾರು ಮಾನವ ಜೀವನದಲ್ಲಿ ಅನುಸರಿಸುವುದಿಲ್ಲವೋ ಅವರದ್ದು ನಿಶ್ಚಯವಾಗಿ ಪಾಪವೇ ತುಂಬಿದ ಬದುಕು. ಇಂದ್ರಿಯಗಳ ತೃಪ್ತಿಗಾಗಿಯೇ ಬದುಕುವ ಇಂತಹ ಮನುಷ್ಯನ ಬದುಕು ವ್ಯರ್ಥ. Can you read the purport? ಭಾವಾರ್ಥ. ಕಷ್ಟಪಟ್ಟು ದುಡಿಯಿರಿ, ಇಂದ್ರಿಯ ಸುಖ ಪಡೆಯಿರಿ ಎನ್ನುವ ಧನ ಪಿಶಾಚಿಯ ಚಿಂತನಾ ರೀತಿಯನ್ನು ಇಲ್ಲಿ ಭಗವಂತನು ಖಂಡಿಸುತ್ತಾನೆ. ಆದುದರಿಂದ ಈ ಐಹಿಕ ಜಗತ್ತನ್ನು ಸವಿಯಲು ಬಯಸುವವರಿಗೆ ಮೇಲೆ ಹೇಳಿದ ಯಜ್ಞಾಚರಣೆಯ ಚಕ್ರವು ತೀರಾ ಅಗತ್ಯ. ಇಂತಹ ನಿಯಮಗಳನ್ನು ಪಾಲಿಸದಿರುವವನು ಹೆಚ್ಚು ಶಿಕ್ಷೆಗೆ ಒಳಗಾಗುತ್ತಾ ಬಹು ಅಪಾಯದ ಬದುಕನ್ನು ನಡೆಸುತ್ತಾನೆ. ನಿಸರ್ಗದ ನಿಯಮದಂತೆ ಈ ಮನುಷ್ಯ ಜನ್ಮದ ನಿರ್ದಿಷ್ಟ ಉದ್ದೇಶವು ಆತ್ಮ ಸಾಕ್ಷಾತ್ಕಾರ. ಇದನ್ನು ಸಾಧಿಸಲು ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿ ಯೋಗಗಳಲ್ಲಿ ಒಂದು ಮಾರ್ಗವನ್ನು ಅನುಸರಿಸಬಹುದು. ಪಾಪ ಪುಣ್ಯಗಳನ್ನು ಮೀರಿದ ಆಧ್ಯಾತ್ಮಿಕವಾದಿಗೆ ನಿಯಮಿತ ಯಜ್ಞಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಅಗತ್ಯವಿಲ್ಲ. ಆದರೆ ಇಂದ್ರಿಯ ತೃಪ್ತಿಯಲ್ಲಿ ನಿರತರಾಗಿರುವವರ ಮೇಲೆ ಹೇಳಿದ ಯಜ್ಞ ಚಕ್ರದ ಆಚರಣೆಯಿಂದ ಪರಿಶುದ್ಧರಾಗಬೇಕು. ಕಾರ್ಯಗಳಲ್ಲಿ ಬೇರೆ ಬೇರೆ ರೀತಿಗಳುಂಟು. ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗದೇ ಇರುವವರು ಖಂಡಿತವಾಗಿಯೂ ಇಂದ್ರಿಯ ಪ್ರಜ್ಞೆಯಲ್ಲಿ ನಿರತರಾಗಿರುತ್ತಾರೆ. ಆದುದರಿಂದ ಅವರು ಪುಣ್ಯ ಕಾರ್ಯವನ್ನು ಮಾಡಬೇಕು. ಇಂದ್ರಿಯ ಪ್ರಜ್ಞೆ ಇರುವವರು ಇಂದ್ರಿಯ ತೃಪ್ತಿಯ ಪ್ರತಿಕ್ರಿಯೆಗೆ ಸಿಕ್ಕಿಕೊಳ್ಳದೆ ತಮ್ಮ ಬಯಕೆಗಳನ್ನು ತೃಪ್ತಿಗೊಳಿಸುವುದು ಸಾಧ್ಯವಾಗುವಂತೆ ಯಜ್ಞ ವ್ಯವಸ್ಥೆಯ ಯೋಜನೆಯಾಗಿದೆ. ಜಗತ್ತಿನ ಕಲ್ಯಾಣವು ನಮ್ಮ ಪ್ರಯತ್ನಗಳನ್ನು ಅವಲಂಬಿಸಿಲ್ಲ. ದೇವತೆಗಳು ನೇರವಾಗಿ ಕಾರ್ಯಗತ ಮಾಡುವ ಭಗವಂತನ ಹಿನ್ನೆಲೆಯ ಜೋಡಣೆಯನ್ನು ಅವಲಂಬಿಸಿದೆ. ಆದುದರಿಂದಲೇ ಯಜ್ಞಗಳನ್ನು ವೇದಗಳಲ್ಲಿ ಹೇಳಿರುವ ದೇವತೆಗಳಿಗೆ ನೇರವಾಗಿ ನಿರ್ದೇಶಿಸಲಾಗಿದೆ. ಇದು ಪರೋಕ್ಷವಾಗಿ ಕೃಷ್ಣ ಪ್ರಜ್ಞೆಯ ಆಚರಣೆಯೇ. ಏಕೆಂದರೆ ಯಜ್ಞಗಳ ಆಚರಣೆಯನ್ನು ಯಾರು ಸಂಪೂರ್ಣವಾಗಿ ಕಲಿಯುತ್ತಾರೋ ಅವರು ಕೃಷ್ಣ ಪ್ರಜ್ಞೆಯುಳ್ಳವರಾಗುವುದು ನಿಶ್ಚಯ. ಆದರೆ ಯಜ್ಞಗಳನ್ನು ನಡೆಸದೆ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆಯು ಬಾರದೆ ಹೋದರೆ ಅಂತಹ ತತ್ವಗಳನ್ನು ನೀತಿ ಸಂಹಿತೆಗಳೆಂದೇ ಪರಿಗಣಿಸಲಾಗುತ್ತದೆ. ಆದುದರಿಂದ ಯಾವ ಮನುಷ್ಯನು ತನ್ನ ಮುನ್ನಡೆಯನ್ನು ನೀತಿ ಸಂಹಿತೆಗಳ ಎಲೆಗೆ ಸೀಮಿತಗೊಳಿಸಬಾರದು. ಅದನ್ನು ಮೀರಿ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಬೇಕು. So you see, if you go this way and try to enjoy your senses, then you will definitely perform sinful activities. ಸೊ ನಾವು ಈ ರೀತಿ ಕಾರ್ಯದಲ್ಲಿ ತೊಡಗಿದಾಗ ಸೊ ನಮ್ಮ ಇಂದ್ರಿಯ ತೃಪ್ತಿಗಾಗಿ ಜೀವನ ಮಾಡುವುದರಿಂದ ನಾವಿಲ್ಲಿ ಭೌತಿಕ ಜೀವನದಲ್ಲಿ ಇಲ್ಲೇ ನಡೆಸಬೇಕಾಗುತ್ತೆ. So if you do this, then you are actually getting implicated in a lot of sinful activities, reaction. ಸೊ ಈ ಕಾರ್ಯಗಳಲ್ಲಿ ಭೌತಿಕ ಕಾರ್ಯಗಳಲ್ಲಿ ತೊಡಗಿದಾಗ ಸೊ ಬಹಳ ಮಟ್ಟಿಗೆ ನಾವು ಪಾಪಗಳನ್ನೇ ಸೊ ಮಾಡ್ತಾ ಇರ್ತೀವಿ. So when you do this, then you will also become demonic in quality, you know. ಸೊ ಅಂದ್ರೆ ಇಲ್ಲಿ ಈ ಕಾರ್ಯಗಳಲ್ಲಿ ತೊಡಗಿದಾಗ ಸೊ ನಾವು ಬಹುಮಟ್ಟಿಗೆ ಸೊ ನಾವು ಅಸುರರಾಗಿ ವರ್ತಿಸುವುದು ಬಹಳ ಖಂಡಿತ. And all your activities also will become, I would say, pointless. You don't know what to do, what not to do. ಸೊ ಈ ಕಾರ್ಯಗಳಲ್ಲಿ ತೊಡಗಿದಾಗ ಸೊ ನಾವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನಮಗೆ ತಿಳಿಯುವುದಿಲ್ಲ. Material activities, doing that, you will become atheistic and you will become demonic in character. ಸೊ ನಾವು ಈ ಭೌತಿಕ ಕಾರ್ಯಗಳಲ್ಲಿ ತೊಡಗಿದಾಗ ಬಹುಮಟ್ಟಿಗೆ ನಾವು ನಾಸ್ತಿಕನಾಗಿ ಮತ್ತೆ ಅಸುರರಾಗಿ ಪ್ರವರ್ತಿಸುವುದರಲ್ಲಿ ಸಂಶಯವಿಲ್ಲ.
So it is says in 16:16, no? ಈ ಒಂದು ಶ್ಲೋಕದಲ್ಲಿ ನೋಡೋಣ 16ನೇ ಶ್ಲೋಕ ಭಗವದ್ಗೀತೆ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. Purport you read? ಹೌದು. ಭಾವಾರ್ಥ: ಅಸುರಿ ಸ್ವಭಾವದ ಮನುಷ್ಯನ ಹಣದಾಸೆಗೆ ಮಿತಿ ಎನ್ನುವುದೇ ಇಲ್ಲ. ಈಗ ತನ್ನ ಹತ್ತಿರ ಎಷ್ಟು ಹಣವಿದೆ ಎಂದು ಮಾತ್ರವೇ ಅವನು ಯೋಚಿಸುತ್ತಾನೆ. ಆ ಹಣದ ಭಂಡಾರವನ್ನು ಇನ್ನು ಬೆಳೆಸಲು ಯೋಜನೆಗಳನ್ನು ಮಾಡುತ್ತಾನೆ. ಈ ಕಾರಣಗಳಿಂದ ಅವನು ಯಾವುದೇ ಪಾಪ ಕರ್ಮಗಳನ್ನು ಮಾಡಲು ಹಿಂದೆಗೆಯುವುದಿಲ್ಲ. ಕಾನೂನಿಗೆ ವಿರುದ್ಧವಾದ ರೀತಿಯಲ್ಲಿ ತೃಪ್ತಿ ಪಡಲು ಕಾಳಸಂತೆಯಲ್ಲಿ ವ್ಯವಹರಿಸುತ್ತಾನೆ. ಭೂಮಿ, ಸಂಸಾರ, ಮನೆ ಮತ್ತು ಬ್ಯಾಂಕಿನಲ್ಲಿ ಹಣ, ಹೀಗೆ ಆಗಲೇ ತನಗಿರುವ ಸ್ವತ್ತಿಗೆ ಅವನು ಸಂಪೂರ್ಣವಾಗಿ ಮನಸೋಲುತ್ತಾನೆ. ಅವುಗಳನ್ನು ಹೆಚ್ಚಿಸಿಕೊಳ್ಳಲು ಸದಾ ಯೋಚನೆ ಮಾಡುತ್ತಿರುತ್ತಾನೆ. ಅವನಿಗೆ ತನ್ನ ಶಕ್ತಿಯಲ್ಲಿ ನಂಬಿಕೆ, ತಾನು ಪಡೆಯುತ್ತಿರುವುದೆಲ್ಲ ತನ್ನ ಹಿಂದಿನ ಪುಣ್ಯ ಕಾರ್ಯಗಳಿಂದ ಎಂದು ಅವನಿಗೆ ತಿಳಿಯದು. ಇಂತಹ ಸ್ವತ್ತುಗಳನ್ನು ಸಂಗ್ರಹಿಸಲು ಅವನಿಗೊಂದು ಅವಕಾಶವನ್ನು ಕೊಡಲಾಗಿದೆ. ಆದರೆ ಅವನಿಗೆ ಇಂದಿನ ಕಾರಣಗಳ ಕಲ್ಪನೆಯೇ ಇಲ್ಲ. ತನ್ನ ಶ್ರೀಮಂತಿಕೆಯೆಲ್ಲಕ್ಕೂ ತನ್ನ ಶ್ರಮವೇ ಕಾರಣ ಎಂದಷ್ಟೇ ಯೋಚಿಸುತ್ತಾನೆ. ಅಸುರಿ ಸ್ವಭಾವದ ಮನುಷ್ಯನು ವೈಯಕ್ತಿಕವಾಗಿ ತಾನು ಮಾಡುವ ಕೆಲಸದ ಸಾಮರ್ಥ್ಯವನ್ನು ನಂಬುತ್ತಾನೆ, ಕರ್ಮದ ನಿಯಮವನ್ನಲ್ಲ. ಕರ್ಮದ ನಿಯಮದ ಪ್ರಕಾರ ಮನುಷ್ಯನು ಹಿಂದೆ ಮಾಡಿದ ಪುಣ್ಯ ಕಾರ್ಯಗಳಿಂದಾಗಿ ಉನ್ನತ ಕುಟುಂಬದಲ್ಲಿ ಹುಟ್ಟುತ್ತಾನೆ, ಶ್ರೀಮಂತನಾಗುತ್ತಾನೆ, ಬಹು ಒಳ್ಳೆಯ ಶಿಕ್ಷಣವನ್ನು ಪಡೆಯುತ್ತಾನೆ ಅಥವಾ ತುಂಬಾ ಸುಂದರನಾಗುತ್ತಾನೆ. ಅಸುರಿ ಸ್ವಭಾವದವರು ಇವೆಲ್ಲ ಆಕಸ್ಮಿಕ ಮತ್ತು ಮನುಷ್ಯನ ವೈಯಕ್ತಿಕ ಸಾಮರ್ಥ್ಯದಿಂದ ಆದವು ಎಂದು ಯೋಚಿಸುತ್ತಾರೆ. ಜನರು ಸೌಂದರ್ಯದ ಮತ್ತು ವಿದ್ಯಾಭ್ಯಾಸದ ವೈವಿಧ್ಯದ ಹಿಂದೆ ಯಾವುದೋ ವ್ಯವಸ್ಥೆ ಇದೆ ಎಂದು ಅವರು ಅರ್ಥ ಮಾಡಿಕೊಳ್ಳಲಾರರು. ಇಂತಹ ಅಸುರಿ ಸ್ವಭಾವದ ಮನುಷ್ಯನೊಡನೆ ಸ್ಪರ್ಧೆಗೆ ನಿಲ್ಲುವವನು ಅವನ ಶತ್ರುವಾಗುತ್ತಾನೆ. ಅಸುರಿ ಸ್ವಭಾವದ ಜನರು ಹಲವರಿದ್ದಾರೆ. ಅವರಲ್ಲಿ ಪ್ರತಿಯೊಬ್ಬನೂ ಇತರರಿಗೆ ಶತ್ರು. ಹಗೆತನವು ಹೆಚ್ಚು ಹೆಚ್ಚು ಆಳವಾಗುತ್ತಾ ಹೋಗುತ್ತದೆ. ಜನರ ನಡುವೆ, ಆನಂತರ ಸಂಸಾರಗಳ ನಡುವೆ, ಆನಂತರ ಸಮಾಜಗಳ ನಡುವೆ, ಕಡೆಗೆ ರಾಷ್ಟ್ರಗಳ ನಡುವೆ ಹಗೆತನ ಹೆಚ್ಚಾಗುತ್ತದೆ. ಇದರಿಂದಾಗಿ ಇಡೀ ಪ್ರಪಂಚದಲ್ಲಿ ಸದಾ ಘರ್ಷಣೆ, ಯುದ್ಧ ಮತ್ತು ಶತ್ರುತ್ವ ಉಂಟಾಗುತ್ತದೆ. ಅಸುರಿ ಸ್ವಭಾವದ ಪ್ರತಿಯೊಬ್ಬನೂ ತಾನು ಇತರರೆಲ್ಲರನ್ನೂ ಬಲಿಕೊಟ್ಟು ಬದುಕಬಲ್ಲೆ ಎಂದು ಭಾವಿಸುತ್ತಾನೆ. ಸಾಮಾನ್ಯವಾಗಿ ಅಸುರಿ ಸ್ವಭಾವದ ಮನುಷ್ಯನು ತಾನೇ ದೇಹೋತ್ತಮನು ಎಂದು ಭಾವಿಸುತ್ತಾನೆ. ಅಸುರಿ ಸ್ವಭಾವದ ಉಪದೇಶಕನು ತನ್ನ ಹಿಂಬಾಲಕರಿಗೆ ಹೀಗೆ ಹೇಳುತ್ತಾನೆ: ದೇವರನ್ನು ಬೇರೆಡೆ ಏಕೆ ಹುಡುಕುತ್ತೀರಿ? ನೀವುಗಳೆಲ್ಲ ದೇವರೇ, ನಿಮಗೆ ಇಷ್ಟ ಬಂದಂತೆ ಮಾಡಬಹುದು. ದೇವರಲ್ಲಿ ನಂಬಿಕೆ ಇಡಬೇಡಿ, ದೇವರನ್ನು ಬಿಸುಡಿ, ದೇವರು ಸತ್ತು ಹೋಗಿದ್ದಾನೆ. ಅಸುರಿ ಸ್ವಭಾವದ ಉಪದೇಶಗಳು ಇವೆ. ತನ್ನಷ್ಟೇ ಅಥವಾ ತನಗಿಂತ ಹೆಚ್ಚು ಶ್ರೀಮಂತರಾದವರನ್ನು ಮತ್ತು ಪ್ರಭಾವಶಾಲಿಗಳಾದವರನ್ನು ಅಸುರಿ ಸ್ವಭಾವದ ಮನುಷ್ಯನು ಕಂಡರೂ ತನಗಿಂತ ಶ್ರೀಮಂತರಾದವರು, ತನಗಿಂತ ಪ್ರಭಾವಶಾಲಿಗಳು ಆದವರು ಯಾರೂ ಇಲ್ಲ ಎಂದು ಯೋಚಿಸುತ್ತಾನೆ. ಮೇಲಿನ ಲೋಕವ್ಯೂಹಗಳಿಗೆ ಏರುವ ವಿಷಯವಾಗಿ ಹೇಳುವುದಾದರೆ ಅವನಿಗೆ ಯಜ್ಞಗಳನ್ನು ಮಾಡುವುದರಲ್ಲಿ ನಂಬಿಕೆ ಇಲ್ಲ. ಯಜ್ಞದ ತಮ್ಮದೇ ಪ್ರಕ್ರಿಯೆಯನ್ನು ಸೃಷ್ಟಿ ಮಾಡುತ್ತೇವೆ. ಯಾವುದೇ ಉನ್ನತ ಲೋಕವನ್ನು ತಾವು ತಲುಪಲು ಸಾಧ್ಯವಾಗುವ ಯಾವುದಾದರೂ ಯಂತ್ರವನ್ನು ಮಾಡುತ್ತೇವೆ ಎಂದು ಅಸುರರು ಭಾವಿಸುತ್ತಾರೆ. ಇಂತಹ ಅಸುರ ಸ್ವಭಾವದ ಮನುಷ್ಯನು ಅತ್ಯುತ್ತಮ ನಿದರ್ಶನ ರಾವಣ. ಅವನು ಒಂದು ಯೋಜನೆಯನ್ನು ಜನರ ಮುಂದಿಟ್ಟ. ಅದರ ಪ್ರಕಾರ ತಾನು ಮಹಡಿ ಮೆಟ್ಟಿಲುಗಳನ್ನು ನಿರ್ಮಿಸುವೆನೆಂದು ವೇದಗಳಲ್ಲಿ ವಿಧಿಸಿರುವ ಯಜ್ಞಗಳನ್ನು ಮಾಡದೆಯೇ ಜನರು ಸ್ವರ್ಗಲೋಕಗಳನ್ನು ತಲುಪಬಹುದು ಎಂದು. ಹೀಗೆಯೇ ಈ ಯುಗದಲ್ಲಿ ಇಂತಹ ಅಸುರಿ ಸ್ವಭಾವದ ಜನರು ಯಾಂತ್ರಿಕ ವ್ಯವಸ್ಥೆಗಳಿಂದ ಉನ್ನತ ಸ್ವರ್ಗಲೋಕಗಳನ್ನು ತಲುಪಲು ಶ್ರಮಿಸುತ್ತಿದ್ದಾರೆ. ಇವರೆಲ್ಲ ಗೊಂದಲದಲ್ಲಿರುವವರು, ನಿರ್ದರ್ಶನಗಳು. ಇದರ ಪರಿಣಾಮವೆಂದರೆ ಅವರಿಗೆ ತಿಳಿಯದೆ ನರಕಕ್ಕೆ ಜಾರುತ್ತಿದ್ದಾರೆ. ಇಲ್ಲಿ ಮೋಹಜಾಲ ಎಂಬ ಸಂಸ್ಕೃತ ಪದವು ಮಹತ್ವಪೂರ್ಣವಾದದ್ದು. ಜಾಲ ಎಂದರೆ ಬಲೆಯಲ್ಲಿ ಸಿಕ್ಕಿಬಿದ್ದ ಮೀನುಗಳಂತೆ ಅವರಿಗೆ ಹೊರಕ್ಕೆ ಬರಲು ದಾರಿಯೇ ಇಲ್ಲ. Materialistic activities, mainly it is trying to get money.
ಇಲ್ಲಿ ಭೌತಿಕ ಒಂದು ಕಾರ್ಯಗಳ ಮುಖ್ಯ ಉದ್ದೇಶ ಹಣದ ಆಸೆ, ಹಣದ ಅಂದ್ರೆ ಹಣ ಸಂಪಾದನೆ. You can go to 4:22:33. 4:22:33. Yes, 4:23, 4:22. 4:22 bro. 22. Yes bro. 4:22:33. Okay, read. Can I have someone to read? ಹರೇ ಕೃಷ್ಣ, ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ, ದಯವಿಟ್ಟು ಓದಿ. Priyavani can read. She's not there. ಸೊ ಇಲ್ಲಿ ಅನುವಾದ, ಹಣ ಸಂಪಾದನೆ ಹೇಗೆ ಮಾಡಬೇಕು ಮತ್ತು ಅದನ್ನು ಇಂದ್ರಿಯ ಸುಖಕ್ಕೆ ಹೇಗೆ ಬಳಸಬೇಕು ಎಂಬುದನ್ನು ಒಂದೇ ಸಮನಾಗಿ ಯೋಚಿಸುತ್ತಾ ಇದ್ದರೆ ಅದು ಮಾನವ ಸಮಾಜದಲ್ಲಿ ಪ್ರತಿಯೊಬ್ಬನ ಹಿತವನ್ನು ಹಾಳು ಮಾಡುತ್ತದೆ. ಓದಿ. ಜ್ಞಾನಹೀನನು ಭಕ್ತಿಹೀನನು ಅದನ್ನು ಮರಗಳ ಕಲ್ಲುಗಳು ಜಾತಿಗಳನ್ನು ಪ್ರವೇಶಿಸುತ್ತಾನೆ. ಭಾವಾರ್ಥ, ಜ್ಞಾನ ಜ್ಞಾನ ಎಂದರೆ ಸ್ವರೂಪವನ್ನು ಅರಿಯುವುದನ್ನು ಮತ್ತು ವಿಜ್ಞಾನ ಎಂದರೆ ಅಜ್ಞಾನವನ್ನು ಜೀವನದಲ್ಲಿ ಕಾರ್ಯರೂಪಕ್ಕೆ ತರುವುದು ಎಂದರ್ಥ. ಮನುಷ್ಯನು ಜನ್ಮದಲ್ಲಿ ಜ್ಞಾನ ವಿಜ್ಞಾನಗಳ ನೆಲೆಗೆ ಬರಬೇಕು. ಆದರೆ ಇಂತಹ ಸದಾವಕಾಶ ಸಿಗಲು ಗುರುವಿನ ಹಾಗೂ ಶಾಸ್ತ್ರಗಳ ಸಹಾಯದಿಂದ ಒಬ್ಬನು ಜ್ಞಾನ ವಿಜ್ಞಾನಗಳನ್ನು ಕಲಿಯದಿದ್ದರೆ, ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಈ ಅವಕಾಶವನ್ನು ದುರುಪಯೋಗ ಪಡಿಸಿದರೆ ಆಗ ಮುಂದಿನ ಜನ್ಮದಲ್ಲಿ ಅವನು ಸ್ಥಾವರ ವರ್ಗದಲ್ಲಿ ಹುಟ್ಟುವುದು ಖಚಿತ. ಸ್ಥಾವರ ಅಥವಾ ಅಚಾರ ಜೀವಿಗಳಲ್ಲಿ ಬೆಟ್ಟ ಗುಡ್ಡಗಳು, ಪರ್ವತಗಳು, ಮರಗಳು, ಗಿಡಗಳು ಮೊದಲಾದವುಗಳೆಲ್ಲ ಸೇರುತ್ತವೆ. ಜೀವನದ ಈ ಹಂತವು
ಪುಣ್ಯತಮ್ ಅಥವಾ ಮುಖ್ಯತಮ್ ಎಂದರೆ ಎಲ್ಲ ಕಾರ್ಯಗಳನ್ನು ಶೂನ್ಯಗೊಳಿಸುವುದು ಎಂದು ಕರೆಯುತ್ತಾರೆ. ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಬೇಕು. ತತ್ವವನ್ನು ಸಮರ್ಥಿಸುವ ತಾತ್ವಿಕರನ್ನು ಶೂನ್ಯವಾದಿಗಳೆಂದೇ ಕರೆಯುತ್ತಾರೆ. ಪ್ರಕೃತಿ ಧರ್ಮದ ಪ್ರಕಾರ ನಾವು ಕ್ರಮೇಣ ನಮ್ಮ ಚಟುವಟಿಕೆಗಳನ್ನು ಭಕ್ತಿ ಸೇವೆ ಕಡೆಗೆ ಉರುಳಿಸಬೇಕು. ಕಂಟಿನ್ಯೂ ಓದಿ. ಆದರೆ ಕೆಲವು ತಾತ್ವಿಕರ ತಮ್ಮ ಕಾರ್ಯಗಳನ್ನು ಪುನೀತಗೊಳಿಸುವ ಬದಲು ಎಲ್ಲವನ್ನು ಹೇಳಿ. ಸ್ಕ್ರೀನ್ ಅದಿಲ್ಲ, ಕಾಣಿಸ್ತಾ ಇಲ್ಲ. ಅದೇ ನಿಮ್ ಸೆಟ್ಟಿಂಗ್ ಅಲ್ಲೇ ನೋಡಿ, ಇಲ್ಲಿ ಕಾಣ್ತಾ ಇದೆ. ಶೂನ್ಯಗೊಳಿಸಲು ಪ್ರಯತ್ನಿಸುತ್ತಾರೆ. ಇಂತಹ ಕಾರ್ಯ ಶೂನ್ಯಗಳನ್ನು ಗಿಡಗಳನ್ನು ಬೆಟ್ಟಗಳಲ್ಲಿ ಪ್ರತಿನಿಧಿಸಲಾಗಿದೆ. ಇದು ಪ್ರಕೃತಿ ನಿಯಮಗಳು ವಿಧಿಸಿದ ಒಂದು ಬಗೆಯ ಶಿಕ್ಷೆ. ನಾವು ಆತ್ಮ ಸಾಕ್ಷಾತ್ಕಾರದಲ್ಲಿ ನಮ್ಮ ಜೀವನದ ಧ್ಯೇಯವನ್ನು ಸರಿಯಾಗಿ ಸಾಧಿಸದಿದ್ದರೆ ಪ್ರಕೃತಿಯು ಶಿಕ್ಷೆ ವಿಧಿಸಿ ನಮ್ಮನ್ನು ಮರಗಳನ್ನು ಬೆಟ್ಟಗಳನ್ನು ಮಾಡಿ ನಿಷ್ಕ್ರಿಯಗೊಳಿಸುತ್ತದೆ. ಆದ್ದರಿಂದ ಇಂದ್ರಿಯ ಸುಖಕ್ಕಾಗಿ ಮಾಡುವ ಕಾರ್ಯಗಳನ್ನು ಇಲ್ಲಿ ಖಂಡಿಸಲಾಗಿದೆ. ಯಾರು ಧನಾರ್ಜನೆ ಮಾಡಿ ಇಂದ್ರಿಯಗಳನ್ನು ತಣಿಸುವ ಬಗ್ಗೆ ಸದಾ ಚಿಂತಿಸುತ್ತಾರೋ ಅವರು ಆತ್ಮಘಾತಕವಾದ ಮಾರ್ಗವನ್ನು ಅನುಸರಿಸುತ್ತಿದ್ದಾರೆ. ವಾಸ್ತವವಾಗಿ ಇಡೀ ಮಾನವ ಸಮಾಜವೇ ಈ ವರ್ಗವನ್ನು ಅನುಸರಿಸುತ್ತಿದೆ. ಏನಕೇನ ಪ್ರಕಾರ ಜನರು ದುಡ್ಡು ಸಂಪಾದನೆ ಮಾಡಲು ಹೊರಟಿದ್ದಾರೆ. ಭಿಕ್ಷೆ ಬೇಡಿಯೋ ಸಾಲ ಮಾಡಿಯೋ ಕದ್ದು ದುಡ್ಡು ತಂದು ಅದನ್ನು ಇಂದ್ರಿಯ ಸುಖಗಳಿಗೆ ಬಳಸಲು ಜನ ದೃಢ ನಿಶ್ಚಯ ಮಾಡಿದ್ದಾರೆ. ಅಂತಹ ಒಂದು ನಾಗರಿಕತೆ ಆತ್ಮ ಸಾಕ್ಷಾತ್ಕಾರ ಪಥದಲ್ಲಿ ಅತಿ ದೊಡ್ಡ ಪ್ರತಿಬಂಧಕ. Hare Krishna. So you can see the consequence of trying to become happy materially, doing material activities. And basically it is trying to accumulate money. And always trying to think of making money. The consequence is that we can, next life we can end up as stone or trees. ಇಲ್ಲಿ ನೋಡಿ, ಭೌತಿಕ ಕಾರ್ಯಗಳಲ್ಲಿ ಸದಾ ಚಿಂತಿತನಾಗಿರುವ ವ್ಯಕ್ತಿ ಯಾವ ರೀತಿಯಲ್ಲಿ ತನ್ನ ಇಂದ್ರಿಯಗಳ ಸುಖಕ್ಕಾಗಿ ಯಾವಾಗ್ಲೂ ದುಡ್ಡು ಮಾಡುವ ಒಂದು ಕಾರ್ಯಾಚರಣೆಯಲ್ಲಿ ಇರ್ತಾರೆ. ಸೊ ಅಂತವರು ಮುಂದಿನ ಜನ್ಮದಲ್ಲಿ ಮರ ಆಗಿನೋ ಇಲ್ಲಂದ್ರೆ ಗಿಡ ಇಲ್ಲ ಕಲ್ಲಾಗಿನೂ ಹುಡ್ಬೋದು, ಅಂದ್ರೆ ಕಲ್ಲಾಗೂ ಹೋಗ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. Can you go to 7:13:27?
Yes, bro. 7:13:27. You can read that. ಅನುವಾದ: ಜೀವಿಗಳಿಗೆ ನಿಜವಾದ ಜೀವನವೆಂದರೆ ಆಧ್ಯಾತ್ಮಿಕ ಸುಖವುಳ್ಳ ಜೀವನ. ಇದೇ ನಿಜವಾದ ಸುಖ. ಐಹಿಕ ಚಟುವಟಿಕೆಗಳನ್ನು ನಿಲ್ಲಿಸಿದರೆ ಮಾತ್ರ ಈ ಸುಖವನ್ನು ಪಡೆಯಬಹುದು. ಐಹಿಕ ಇಂದ್ರಿಯ ಸುಖ ಕೇವಲ ಕಾಲ್ಪನಿಕವಾದದ್ದು. ಆದ್ದರಿಂದ ನಾವು ಈ ವಿಷಯವನ್ನು ಪರಿಶೀಲಿಸಿ ಐಹಿಕ ಚಟುವಟಿಕೆಗಳನ್ನೆಲ್ಲ ನಿಲ್ಲಿಸಿ ಇಲ್ಲಿ ಮಲಗಿದ್ದೇನೆ. Yeah, read. ಮಾಯಾವಾದಿಗಳ ಹಾಗೂ ವೈಶ್ಯವರ ತತ್ವಗಳ ನಡುವಣ ಭೇದವನ್ನು ಇಲ್ಲಿ ವಿವರಿಸಲಾಗಿದೆ. ಮಾಯಾವಾದಿಗಳು ಮತ್ತು ವೈಶ್ಯವನರ ಇಬ್ಬರೂ ಐಹಿಕ ಚಟುವಟಿಕೆಗಳಲ್ಲಿ ಸುಖವಿಲ್ಲವೆಂದು ಬಲ್ಲವರು. ಆದ್ದರಿಂದ ಮಾಯಾವಾದಿಗಳು ಬ್ರಹ್ಮಾತ್ಮ ಜಗನಿತ್ಯ ಎಂಬ ಮಾತಿನಂತೆ ಮಿಥ್ಯ ರೂಪದ ಐಹಿಕ ಚಟುವಟಿಕೆಗಳಲ್ಲಿ ತೊಡಗಲು ಇಷ್ಟಪಡುವುದಿಲ್ಲ. ಅವರು ಎಲ್ಲಾ ಚಟುವಟಿಕೆಗಳನ್ನು ನಿಲ್ಲಿಸಿ ಪರಬ್ರಹ್ಮನಲ್ಲಿ ಲೀನವಾಗ ಬಯಸುತ್ತಾರೆ. ಆದರೆ ವೈಷ್ಣವ ತತ್ವದ ಪ್ರಕಾರ ವ್ಯಕ್ತಿಯು ಐಹಿಕ ಚಟುವಟಿಕೆಗಳನ್ನು ನಿಲ್ಲಿಸಿ ಬಿಟ್ಟರೆ ಅವನು ಜಡನಾಗಿದ್ದುಕೊಂಡು ಬಹಳ ಕಾಲ ಸುಮ್ಮನಿರಲಾರ. ಆದ್ದರಿಂದ ಅವನು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿರಬೇಕು. ಈ ಚಟುವಟಿಕೆಗಳ ಜೀವನದ ನರಳಾಟದ ಸಮಸ್ಯೆಯನ್ನು ಪರಿಹರಿಸುತ್ತೇವೆ. ಮಾಯಾವಾದಿಗಳ ಐಹಿಕ ಕಾರ್ಯ ಚಟುವಟಿಕೆಗಳಿಂದ ವಿಮುಖವಾಗಿ ಬ್ರಹ್ಮನಲ್ಲಿ ಲೀನವಾಗಲು ಶ್ರಮಿಸಿದರೂ ಅವರು ನಿಜವಾಗಿ ಬ್ರಹ್ಮರಲ್ಲಿ ಲೀನವಾದರೂ ಕ್ರಿಯಾರಹಿತರಾದ್ದರಿಂದ ಅವರು ಮತ್ತೆ ಐಹಿಕ ಚಟುವಟಿಕೆಗಳಿಗೆ ಬೀಳುತ್ತಾರೆ. ಹೀಗೆ ಪರಿತ್ಯಾಗಿ ಎನಿಸಿಕೊಂಡವನು ಬ್ರಹ್ಮನ್ ಧ್ಯಾನದಲ್ಲಿ ಇರಲಾಗದೆ ಆಸ್ಪತ್ರೆಗಳು, ಶಾಲೆಗಳು ಮೊದಲಾದವನ್ನು ತೆರೆಯುವ ಐಹಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ. ಐಹಿಕ ಚಟುವಟಿಕೆಗಳಿಂದ ವ್ಯಕ್ತಿಯು ಸುಖ ದೊರಕುವುದಿಲ್ಲವಾದ್ದರಿಂದ ಅವನು ಅಂತಹ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಎಂಬ ತಿಳುವಳಿಕೆ ಬೆಳೆಸಿಕೊಂಡರೆ ಸಾಲದು. ಅವನು ಲೌಕಿಕ ಕಾರ್ಯಗಳನ್ನು ನಿಲ್ಲಿಸಿ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು. ಆಗ ಸಮಸ್ಯೆಗೆ ಪರಿಹಾರ ದೊರಕುತ್ತದೆ. ಆಧ್ಯಾತ್ಮಿಕ ಚಟುವಟಿಕೆಗಳೆಂದರೆ ಕೃಷ್ಣನ ಅಜ್ಞಾನಸಾರ ಮಾಡಿದ ಚಟುವಟಿಕೆಗಳು. ಅನುಕೂಲೇನ ಕೃಷ್ಣಾನುಶೀಲನಂ. ಕೃಷ್ಣನು ಹೇಳಿದ್ದನ್ನು ಯಾರು ಮಾಡುತ್ತಾರೋ ಅವರ ಕಾರ್ಯಗಳಲ್ಲಿ ಐಹಿಕವಲ್ಲ. ಉದಾಹರಣೆಗೆ ಕೃಷ್ಣನ ಅಜ್ಞಾನಸರ ಅರ್ಜುನನು ಹೋರಾಡಿದಾಗ ಅವನ ಕಾರ್ಯವನ್ನು ಐಹಿಕವಾಗಿರಲಿಲ್ಲ. ಇಂದ್ರಿಯ ಸುಖಕ್ಕಾಗಿ ಹೋರಾಡುವುದು ಐಹಿಕ ಕಾರ್ಯ. ಆದರೆ ಕೃಷ್ಣನ ಆದೇಶಾನುಸಾರ ಹೋರಾಡುವುದು ಆಧ್ಯಾತ್ಮಿಕ ಕಾರ್ಯ. ಆಧ್ಯಾತ್ಮಿಕ ಕಾರ್ಯಗಳಿಂದ ವ್ಯಕ್ತಿಯು ಭಗವದ್ಧಾಮಕ್ಕೆ ಹಿಂದಿರುಗಿ ಆನಂತರ ಆನಂದಮಯ ಜೀವನವನ್ನು ಶಾಶ್ವತವಾಗಿ ಅನುಭವಿಸುತ್ತಾನೆ. ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಂದು ಮಾನಸಿಕ ಸೃಷ್ಟಿಯೇ. ಇದು ನಮಗೆ ಎಂದು ನೈಜ ಸುಖವನ್ನು ಕೊಡುವುದಿಲ್ಲ. ಇದಕ್ಕೆ ನಿಜವಾದ ಪರಿಹಾರವೆಂದರೆ ಐಹಿಕ ಚಟುವಟಿಕೆಗಳನ್ನು ತೊರೆದು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ತೊಡಗುವುದು. ವ್ಯಕ್ತಿಯು ಪರಮ ಪ್ರಭುವಿನ ಯಜ್ಞ ಅಥವಾ ವಿಷ್ಣುವಿನ ಸಂತೃಷ್ಟಿಗಾಗಿ ಶ್ರಮಿಸಿದರೆ ಅವನು ಮುಕ್ತ ಜೀವನದಲ್ಲಿರುತ್ತಾನೆ. ಆದರೆ ಅವನು ಹಾಗೆ ಮಾಡದಿದ್ದರೆ ಅವನು ಬಂಧನ ಜೀವನದಲ್ಲಿ ಉಳಿಯುತ್ತಾನೆ. So you want to explain this verse a bit? No need. Can I understand? Yeah, I can understand this. Yeah. Okay. You otherwise go to the next verse. Read on. Or ask someone else to read. ಹರೇ ಕೃಷ್ಣ, ಯಾರು ಓದ್ತೀರಾ? ಓದಿ. ಹರೇ ಕೃಷ್ಣ. ಹೀಗೆ ದೇಹದೊಳಗಿನ ಬದ್ಧಾತ್ಮನು ತನ್ನನ್ನು ದೇಹದೊಂದಿಗೆ ಗುರುತಿಸಿಕೊಳ್ಳುವುದರಿಂದ ತನ್ನ ಆತ್ಮಹಿತವನ್ನು ಮರೆಯುತ್ತಾನೆ. ಅವನ ದೇಹವು ಐಹಿಕವಾದುದರಿಂದ ಐಹಿಕ ಜಗತ್ತಿನ ವೈದ್ಯದ ಬಗ್ಗೆ ಆಕರ್ಷಿತವಾಗುವುದು ಅವನ ಸಹಜ ಪ್ರವೃತ್ತಿ. ಆದುದರಿಂದ ಜೀವಿಯು ಸಂಸಾರದ ಕಷ್ಟಗಳನ್ನು ಅನುಭವಿಸುತ್ತಾನೆ. ಭಾವಾರ್ಥ: ಪ್ರತಿಯೊಬ್ಬನು ಸಂತೋಷದಿಂದಿರಲು ಪ್ರಯತ್ನಿಸುತ್ತಿದ್ದಾನೆ. ಇದನ್ನು ಇಂದಿನ ಶ್ಲೋಕದಲ್ಲಿ ಸುಖಂ ಸತ್ಯೋತ್ತನಂ
ರೂಪಂ ಸರ್ವೋಪರತಿಸು ಎಂದು ಹೇಳಿದೆ. ಜೀವಿಯು ತನ್ನ ಮೂಲ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವಾಗ ಸ್ವಭಾವತಃ ಸುಖವಾಗಿರುತ್ತಾನೆ. ಆಗ ಆಧ್ಯಾತ್ಮಿಕ ಜೀವಿಗಳಿಗೆ ಕಷ್ಟವೆಂಬುದು ಪ್ರಶ್ನೆಯೇ ಹೇಳುವುದಿಲ್ಲ. ಕೃಷ್ಣನು ಸದಾ ಸಂತೋಷವಾಗಿರುವುದರಿಂದ ಅವನ ವಿಭಿನ್ನಾಂಶಗಳಿಂದ ಜೀವಿಗಳು ಸಹಜವಾಗಿಯೇ ಸಂತೋಷವಾಗಿರುತ್ತಾರೆ. ಆದರೆ ಅವರನ್ನು ಐಹಿಕ ಜಗತ್ತಿನಲ್ಲಿ ಹಾಕುವುದರಿಂದ ಮತ್ತು ಅವರ ಕೃಷ್ಣನೊಂದಿಗೆ ಇರುವ ತಮ್ಮ ನಿತ್ಯ ಸಂಬಂಧವನ್ನು ಮರೆಯುವುದರಿಂದ ತಮ್ಮ ಸಹಜ ರೂಪವನ್ನು ಮರೆತಿದ್ದಾರೆ. ನನ್ನಲ್ಲಿ ಪ್ರತಿಯೊಬ್ಬರನ್ನು ಕೃಷ್ಣನ ಅಂಶವಾದುದರಿಂದ ನಮಗೆಲ್ಲ ಅವನೊಂದಿಗೆ ಪ್ರೇಮಪೂರ್ಣ ಸಂಬಂಧವಿದೆ. ಆದರೆ ನಾವು ನಮ್ಮ ಈ ಪರಸ್ಪರ ಸಂಬಂಧವನ್ನು ಮರೆತು ದೇಹವನ್ನು ಆತ್ಮವೆಂದು ಭಾವಿಸುವುದರಿಂದ ಹುಟ್ಟು, ಸಾವು, ಮುಪ್ಪು, ಕಾಯಿಲೆಗಳೆಂಬ ನಾನಾ ವಿಧದ ಕಷ್ಟಗಳಿಗೆ ಸಿಲುಕಿದ್ದೇವೆ. ತನ್ನ ಹಾಗೂ ಕೃಷ್ಣನ ನಡುವೆ ಇರುವ ಸಂಬಂಧವನ್ನು ಅರಿಯುವವರೆಗೆ ಪ್ರತಿಯೊಬ್ಬರು ಈ ಐಹಿಕ ಜೀವನದ ತಪ್ಪು ಕಲ್ಪನೆಯ ಮುಂದುವರಿಯುತ್ತಾ ಹೋಗುತ್ತದೆ. ಬದ್ಧಾತ್ಮನು ಅರಸಿ ಹೋಗುವ ಸುಖವನ್ನು ಖಂಡಿತವಾಗಿಯೂ ಮಾಯೆ. ಇದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಹರೇ ಕೃಷ್ಣ. Next verse, please read. ಓದಿ, ಮುಂದಿನ ಓದಿ. ಅಂಶವಾದುದರಿಂದ ನಮಗೆಲ್ಲ ಅವನೊಂದಿಗೆ. ನೆಕ್ಸ್ಟ್ ಶ್ಲೋಕ ಪ್ರಭು. ಅನುವಾದ ಓದಿ. ಹುಲ್ಲಿನಿಂದ ಮುಚ್ಚಿ ಹೋದ ನೀರನ್ನು ಕಾಣಲಾರದು. ಅಜ್ಞಾನದಿಂದ ಜಿಂಕೆಯು ನೀರನ್ನು ಆರಿಸುತ್ತಾ ಬೇರೆಡೆಗೆ ಹೋಗುವಂತೆ ಜೀವಿಯು ಐಹಿಕ ದೇಹದಿಂದ ಆವೃತವಾಗಿರುವುದರಿಂದ ತನ್ನೊಳಗಿನ ಆತ್ಮಸ್ವರೂಪದ ಸುಖವನ್ನು ಕಾಣಲಾರದೆ ಐಹಿಕ ಜಗತ್ತಿನಲ್ಲಿ ಸುಖದ ಬೆನ್ನಿಗೆ ಓಡಿ ಹೋಗುವನು. ಭಾವಾರ್ಥ: ಜೀವಿಯು ಏಕೆ ಅಜ್ಞಾನದಿಂದ ಸುಖದ ಹೊರಗಿನ ಸುಖವನ್ನು ಬೆನ್ನಟ್ಟುತ್ತಾನೆ. ಇದು ಒಳ್ಳೆಯ ಉದಾಹರಣೆ. ವ್ಯಕ್ತಿಯ ನೈಜ ಸ್ವರೂಪವನ್ನು ತಿಳಿದಾಗ ತಾನೊಬ್ಬ ಆಧ್ಯಾತ್ಮಿಕ ಜೀವಿ ಎಂಬುದನ್ನು ಅರಿತಾಗ ಪರಮಾತ್ಮನಾದ ಕೃಷ್ಣನ ಅರಿಯಬಹುದು. ಕೃಷ್ಣ ಹಾಗೂ ತನ್ನ ಆತ್ಮದ ನಡುವೆ ವಿನಯ ಮಾಡಿಕೊಂಡಾಗ ನೈಜ ಸುಖವನ್ನು ಅರಿಯಬಹುದು. ಚೇತನಾತ್ಮದಿಂದ ದೇಹ ಬೆಳೆಯುತ್ತದೆ ಎಂಬುದನ್ನು ಈ ಶ್ಲೋಕವು ಹೇಳುವುದರಿಂದ ತುಂಬಾ ಸಮಸ್ಯವಾಗಿದೆ. ಆಧುನಿಕ ವಿಜ್ಞಾನಿಯು ವಸ್ತುವಿನಿಂದ ಜೀವ ಬೆಳೆಯುತ್ತದೆ ಪ್ರಾರಂಭ ಅಭಿಪ್ರಾಯ ಪಡುತ್ತಾನೆ. ಆದರೆ ನಿಜವಾಗಿ ವಸ್ತುವು ಜೀವದಿಂದ ಬೆಳೆಯುತ್ತಿದ್ದ ಜೀವವನ್ನು ಅಥವಾ ಆಧ್ಯಾತ್ಮಿಕ ಇಲ್ಲಿ ನೀರಿಗೆ ಹೋಲಿಸಲಾಗಿದೆ. ಇದರಲ್ಲಿ ಹುಲ್ಲಿನ ದ್ರವ್ಯದ ಮುದ್ದೆ ಬೆಳೆಯುತ್ತದೆ. ಚೇತನಾತ್ಮನ ವೈಜ್ಞಾನಿಕ ಅರಿವು ಇರುವವನು ಈ ಆತ್ಮದ ಸುಖವನ್ನು ಕಾಣಲು ದೇಹದೊಳಗೆ ನೋಡುವುದಿಲ್ಲ. ಬದಲಾಗಿ ಅವನ ಸುಖವನ್ನು ಅರಿಸಿಕೊಂಡು ಹೋಗುತ್ತಾನೆ. ಹುಲ್ಲಿನಿಂದ ಮುಚ್ಚಿ ಹೋಗಿರುವ ನೀರನ್ನು ಕಾಣಲಾರದೆ ನೀರಿಗಾಗಿ
ಮುಳುಗಾಡಿ ಗಾಡಿಗ ಜಿಂಕೆಯಂತೆ ಜೀವನದ ವ್ಯಾಪ್ತಿಯ ಹೊರಗೆ ನೀರನ್ನು ಹರಿಸಿ ಮಾನವ ಜೀವಗಳ ಅಜ್ಞಾನವನ್ನು ಹೋಗಲಾಡಿಸಲು ಕೃಷ್ಣ ಆಂದೋಲನವನ್ನು ಪ್ರಯತ್ನಿಸುತ್ತಿದೆ. ರಸೋ ವೈಸಂ ಕೋತ್ಯಯಂ ನೀರಿನ ರುಚಿಯ ಕೃಷ್ಣನ ನೀರನ್ನು ಹೋಗಲಾಡಿಸಲು ಕೃಷ್ಣನ ಸಹಚರ್ಯದಲ್ಲಿ ನೀರನ್ನು ಸವಿಯಬೇಕು. ಇದೇ ಕಟ್ಟಳೆ. ಹರೇ ಕೃಷ್ಣ ಪ್ರಭು. ಶ್ಲೋಕ ನಂಬರ್ ಏನು? 7:13-28. Can you read the next verse? Yeah. So one minute ago, I think there's too much of disturbance, so I will read here. We got to mute them all, you know. Okay, read on. ಸೊ ದ ನೆಕ್ಸ್ಟ್ ವರ್ಸ್, ಮುಂದಿನ ಒಂದು ಶ್ಲೋಕ. ಜೀವಿಯು ಸುಖ ಸಂಪಾದನೆಗಾಗಿ ಶ್ರಮಿಸುತ್ತಾನೆ ಮತ್ತು ದುಃಖದ ಮೂಲಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಜೀವಿಗಳ ನಾನಾ ಶರೀರಗಳು ಐಹಿಕ ಪ್ರಕೃತಿಯ ಸಂಪೂರ್ಣ ನಿಯಂತ್ರಣದಲ್ಲಿರುವುದರಿಂದ ಬೇರೆ ಬೇರೆ ದೇಹದಲ್ಲಿ ಅವನು ಒಂದಾದ ಮೇಲೊಂದರಂತೆ ಹಾಕುವ ಯೋಜನೆಗಳೆಲ್ಲ ಕೊನೆಗೆ ವ್ಯರ್ಥವಾಗುತ್ತವೆ. ಸೊ ಭಾವಾರ್ಥ: ವಿಷಯಾಸಕ್ತನು ತನ್ನ ಕಾಮ್ಯ ಕರ್ಮಗಳ ಫಲವಾಗಿ ಐಹಿಕ ಪ್ರಕೃತಿಯ ನಿಯಮಗಳು ಹೇಗೆ ತನ್ನ ಮೇಲೆ ವರ್ತಿಸುತ್ತವೆಂಬುದನ್ನು ಸಂಪೂರ್ಣವಾಗಿ ತಿಳಿಯದೇ ಇರುತ್ತಾನೆ. ಈ ಕಾರಣದಿಂದಾಗಿ ಅವನು ಸಂಪಾದನೆ ಮಾಡುವುದರಿಂದ ಮಾನವ ಜನ್ಮದಲ್ಲಿ ದೈಹಿಕ ಸುಖ ಸಂತೋಷಗಳನ್ನು ಅನುಭವಿಸಬಹುದು, ದಾನ ಧರ್ಮಗಳನ್ನು ಮಾಡಿ ಊರ್ಧ್ವ ಲೋಕಗಳಿಗೆ ಹೋಗಬಹುದು ಎಂಬವೇ ಮೊದಲಾದ ಯೋಜನೆಗಳನ್ನು ತಪ್ಪಾಗಿ ಹಾಕುತ್ತಾನೆ. ಆದರೆ ವಾಸ್ತವವಾಗಿ ಅವನು ತನ್ನ ಕಾಮ್ಯ ಕರ್ಮಗಳ ಫಲಗಳಿಗೆ ಬಲಿಯಾಗುತ್ತಾನೆ. ಭಗವಂತನು ಪರಮಾತ್ಮನಾಗಿ ಸಕಲ ಜೀವಿಗಳ ಹೃದಯಾಂತರದಲ್ಲೂ ಇದ್ದಾನೆ. ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯ 15 ಶ್ಲೋಕದಲ್ಲಿ ಕೃಷ್ಣನು ಹೀಗೆ ಹೇಳುತ್ತಾನೆ: ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ. ನಾನು ಪ್ರತಿಯೊಬ್ಬರ ಹೃದಯದಲ್ಲೂ ಕುಳಿತಿದ್ದೇನೆ. ನನ್ನಿಂದ ಸ್ಮೃತಿ, ಜ್ಞಾನ ಮತ್ತು ವಿಸ್ಮೃತಿಗಳು ಬರುತ್ತವೆ. ಜೀವಿಯ ಕಾಮನೆಗಳು, ಕ್ರಿಯೆಗಳನ್ನು ಪರಮಾತ್ಮನು ಗಮನಿಸುತ್ತಾನೆ. ಆ ಪರಮಾತ್ಮನೇ ಉಪದೃಷ್ಟ, ಅಂದರೆ ಮೇಲ್ವಿಚಾರಣೆ ನಡೆಸುವವನು ಮತ್ತು ಜೀವಿಯ ನಾನಾ ಬಗೆಯ ಕಾಮನೆಗಳನ್ನು ಪೂರೈಸುವಂತೆ ಐಹಿಕ ಪ್ರಕೃತಿಗೆ ಆದೇಶ ನೀಡುವವನು. ಭಗವದ್ಗೀತೆಯಲ್ಲಿ 18:61 ಶ್ಲೋಕದಲ್ಲಿ ಹೀಗೆ ಸ್ಪಷ್ಟವಾಗಿ ಹೇಳಲಾಗಿದೆ: ಈಶ್ವರ ಸರ್ವಭೂತಾನಾಂ ಹೃದಯೇಷು ಅರ್ಜುನಸ್ತಿಷ್ಠತಿ ಭ್ರಮಯಾನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಭಗವಂತನು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಒಬ್ಬನ ಆಕ್ಷೇಪೆಯಂತೆ ಭಗವಂತನು ಅವನಿಗೆ ಯಂತ್ರಗಳಂತಿರುವ ನಾನಾ ಬಗೆಯ ದೇಹಗಳನ್ನು ಕೊಡುತ್ತಾನೆ. ಅಂತಹ ಯಂತ್ರವನ್ನೇರಿ ಜೀವಿಯು ಐಹಿಕ ಪ್ರಕೃತಿಯ ಮತ್ತು ಅದರ ಗುಣಗಳ ನಿಯಂತ್ರಣಕ್ಕೊಳಗಾಗಿ ವಿಶ್ವಾದ್ಯಂತ ಅಲೆದಾಡುತ್ತಾನೆ. ಹೀಗೆ ಜೀವಿಯು ಸ್ವತಂತ್ರವೇ ಅಲ್ಲ, ಅವನು ಐಹಿಕ ಪ್ರಕೃತಿಯ ಸಂಪೂರ್ಣ ಹತೋಟಿಯಲ್ಲಿ ಇದ್ದಾನೆ. ಈ ಪ್ರಕೃತಿಯು ಭಗವಂತನ ಪೂರ್ಣ ಹತೋಟಿಯಲ್ಲಿದೆ. ಜೀವು ಪ್ರಕೃತಿಯ ಮೇಲೆ ಆಧಾರಿತ ನಡೆಸಲು ಹೋಗಿ ಐಹಿಕ ಕಾಮನೆಗಳಿಗೆ ಬಲಿಯಾದೊಡನೆ ಅವನ ಪರಮಾತ್ಮನು ಅಂಕೆಯಲ್ಲಿರುವ ಐಹಿಕ ಪ್ರಕೃತಿಯ ವಶಕ್ಕೆ ಒಳಗಾಗುತ್ತಾನೆ. ಪರಿಣಾಮವಾಗಿ ಅವನು ಮತ್ತೆ ಯೋಜನೆಗಳನ್ನು ಹಾಕುತ್ತಾನೆ ಮತ್ತು ವಿಫಲನಾಗುತ್ತಾ ಹೋಗುತ್ತಾನೆ. ಆದರೆ ಅವನು ಎಷ್ಟು ಮುಟ್ಟಾಳನೆಂದು, ಈ ವೈಫಲ್ಯಕ್ಕೆ ಏನು ಕಾರಣವೆಂಬುದೇ ಅವನಿಗೆ ತಿಳಿಯದು. ಈ ಕಾರಣವನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ವ್ಯಕ್ತಿಯು ಭಗವಂತನಿಗೆ ಶರಣಾಗದಿರುವುದರಿಂದ ಅವನು ಐಹಿಕ ಪ್ರಕೃತಿ ಮತ್ತು ಅದರ ಕಠೋರ ನಿಯಮಗಳಿಗೆ ಒಳಗಾಗುತ್ತಾನೆ. ದೈವಿ ಯಶ ಗುಣಮಯಿ ಮಹಾಮಾಯ ದುರುತ್ತಯ. ಈ ಬಂಧನದಿಂದ ಬಿಡುಗಡೆಯಾಗುವ ಏಕೈಕ ಮಾರ್ಗವೆಂದರೆ ಪರಮ ಪ್ರಭುವಿಗೆ ಶರಣಾಗುವುದು. ಮನುಷ್ಯ ಜನ್ಮದಲ್ಲಿ ಜೀವಿಯು ಈ ಉಪದೇಶವನ್ನು ಪರಮ ಪುರುಷನಾದ ಕೃಷ್ಣನಿಂದ ಸ್ವೀಕರಿಸಬೇಕು. ಸರ್ವಧರ್ಮಾನ್ಯ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ.
ಸಂತೋಷ ಸಾಧಿಸಲು ದುಃಖ ಹೋಗಲಾಡಿಸಲು ಯೋಜನೆ ಹಾಕಬೇಡ. ನೀನು ಎಂದಿಗೂ ಅದರಲ್ಲಿ ಯಶಸ್ವಿಯಾಗಲಾರೆ. ಸುಮ್ಮನೆ ನನಗೆ ಶರಣಾಗು. ಆದರೆ ದುರದೃಷ್ಟದ ಸಂಗತಿ ಎಂದರೆ ಜೀವಿಯು ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುವ ಈ ಸ್ಪಷ್ಟವಾದ ಉಪದೇಶವನ್ನು ಸ್ವೀಕರಿಸದೆ ಐಹಿಕ ಪ್ರಕೃತಿಯ ನಿಯಮಗಳಿಗೆ ಶಾಶ್ವತ ಬಂಧಿತನಾಗಿದ್ದಾನೆ. ಯಜ್ಞಾನಾರ್ಥ ಕರ್ಮಣೇತ್ರ ಲೋಕೋಯಂ ಕರ್ಮ ಬಂಧನಃ. ಒಬ್ಬ ಕೃಷ್ಣನ ವಿಷ್ಣು ಅಥವಾ ಯಜ್ಞ ಎಂದು ಇವನ ಹೆಸರು. ತೃಪ್ತಿಗಾಗಿ ಕೆಲಸ ಮಾಡದಿದ್ದರೆ ಅವನು ಕಾಮ್ಯ ಕರ್ಮಗಳ ಫಲವನ್ನು ಅನುಭವಿಸಬೇಕು. ಈ ಫಲವನ್ನು ಪಾಪ ಮತ್ತು ಪುಣ್ಯಗಳೆಂದು ಕರೆಯುತ್ತಾನೆ. ಪುಣ್ಯ ಕಾರ್ಯಗಳಿಂದ ಒಬ್ಬನು ಊರ್ಧ್ವ ಲೋಕಗಳಿಗೆ ಹೋಗುತ್ತಾನೆ. ಪಾಪ ಕಾರ್ಯಗಳಿಂದ ಅವನು ನೀಚ ಯೋನಿಗಳ ಅಲ್ಲಿ ಹುಟ್ಟಿ ಅಲ್ಲಿ ಅವನು ಒಂದು ಪ್ರಕೃತಿ ನಿಯಮಗಳಿಂದ ಶಿಕ್ಷಿಸಿಕೊಳ್ಳುತ್ತಾನೆ. ಕೀಳು ಜನ್ಮದಲ್ಲಿ ವಿಕಾಸ ಪ್ರಕೃತಿ ಹೊಂದಿದೆ. ಕೀಳು ಜನ್ಮದಲ್ಲಿ ಜೀವಿಯು ಬಂಧನ ಅಥವಾ ಶಿಕ್ಷೆಯ ಅವಧಿ ಮುಗಿದ ಮೇಲೆ ಅವನಿಗೆ ಮನುಷ್ಯ ಜನ್ಮ ಕೊಟ್ಟು ಅವನಿಗೆ ಮತ್ತೆ ಒಂದು ಅವಕಾಶವನ್ನು ಕೊಡಲಾಗುವುದು. ಅವನು ಈ ಅವಕಾಶವನ್ನು ಕಳೆದುಕೊಂಡರೆ ಮತ್ತೆ ಅವನು ಜನನ ಮರಣಗಳ ಚಕ್ರಕ್ಕೆ ಒಳಪಡಿಸಲಾಗುವುದು. ಈ ಸಂಸಾರ ಚಕ್ರದಲ್ಲಿ ಅವನಿಗೆ ಕೆಲವು ವೇಳೆ ಉಚ್ಚ ಜನ್ಮವೂ ಕೆಲವು ವೇಳೆ ನೀಚ ಜನ್ಮವೂ ದೊರಕುತ್ತದೆ. ಚಕ್ರವು ಕೆಲವು ವೇಳೆ ಮೇಲಕ್ಕೂ ಕೆಲವು ವೇಳೆ ಕೆಳಕ್ಕೂ ಹೋಗುವುದರಿಂದ ಪ್ರಕೃತಿಯ ಕಠೋರ ನಿಯಮಗಳು ಜೀವಿಯ ಸಂಸಾರವನ್ನು ಕೆಲವು ವೇಳೆ ಸುಖವಾಗಿಯೂ ಕೆಲವು ವೇಳೆ ದುಃಖಕರವಾಗಿಯೂ ಮಾಡುತ್ತವೆ. ಅವನು ಈ ಸುಖ ದುಃಖಗಳ ಚಕ್ರದಲ್ಲಿ ಹೇಗೆ ಕಷ್ಟ ಅನುಭವಿಸುತ್ತಾನೆಂಬುದು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಹರೇ ಕೃಷ್ಣ. ಬೇರೆ ಯಾವ್ದಾದ್ರು ಓದ್ತೀರಾ ಮಾತಾಜಿ? ಹರೇ ಕೃಷ್ಣ. ಪವನ್ ಪ್ರಭು, ನಾ ಇನ್ನೊಂದು 10 ನಿಮಿಷ ಬಿಟ್ಟು ಓದ್ತೀನಿ. ಇಲ್ಲಿ ಅನುವಾದ. ಮುಂದಿನ ಒಂದು ಶ್ಲೋಕ. ಐಹಿಕ ಚಟುವಟಿಕೆಗಳು ಆಧ್ಯಾತ್ಮಿಕ, ಅಧಿದೈವಿಕ ಮತ್ತು ಅಧಿಭೌತಿಕ ಎಂದು ತಾಪತ್ರಯಗಳಿಂದ ಬೆರೆಯುತ್ತಿವೆ. ಆದ್ದರಿಂದ ಈ ಬಗ್ಗೆ ಚಟುವಟಿಕೆಗಳನ್ನು ಮಾಡಿ ಒಂದಷ್ಟು ಯಶಸ್ಸು ಸಾಧಿಸಿದರೂ ಅಂತಹ ಯಶಸ್ಸಿನಿಂದ ಏನು ಪ್ರಯೋಜನ? ಆದರೂ ಜೀವಿಯು ಹುಟ್ಟು, ಸಾವು, ಮುಪ್ಪು, ವ್ಯಾಧಿಗಳಿಗೂ ತನ್ನ ಕಾಮ್ಯ ಕರ್ಮಗಳ ಫಲಗಳಿಗೂ ಒಳಗಾಗುತ್ತಾನೆ. ಬಡವನೊಬ್ಬನು ತುಂಬಾ ಕಷ್ಟದ ದುಡಿಮೆ ಮಾಡಿ ತನ್ನ ಜೀವನದ ಕಡೆಯಲ್ಲಿ ಸ್ವಲ್ಪ ಐಹಿಕ ಲಾಭ ಪಡೆದರೆ ಅವನು ಆಧ್ಯಾತ್ಮಿಕ, ಅಧಿದೈವಿಕ ಮತ್ತು ಅಧಿಭೌತಿಕವೆಂದು ತಾಪತ್ರಯಗಳನ್ನು ಅನುಭವಿಸುತ್ತಾ ಸತ್ತರೂ ಐಹಿಕ ಜೀವನದಲ್ಲಿ ಯಶಸ್ವಿಯಾದವನೆಂದು ಭಾವಿಸಲಾಗುತ್ತದೆ. ಯಾರು ಸಂಸಾರ ತಾಪತ್ರಯಗಳಿಂದ ಅಂದರೆ ದೇಹ ಮನಸ್ಸುಗಳಿಗೆ ಸಂಬಂಧಿಸಿದ ದುಃಖಗಳು, ಸಮಾಜ, ಸಮುದಾಯ, ರಾಷ್ಟ್ರ ಮತ್ತು ಇತರ ಜೀವಿಗಳಿಂದ ಉಂಟಾಗುವ ಕ್ಲೇಶಗಳು ಮತ್ತು ಭೂಕಂಪಗಳು, ಬರ, ಪ್ರವಾಹ, ಸಾಂಕ್ರಾಮಿಕ ರೋಗಗಳು ಮೊದಲಾದ ನೈಸರ್ಗಿಕ ಶೋಭೆಗಳಿಂದ ಉಂಟಾಗುವ ಕ್ಲೇಶಗಳು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ತುಂಬಾ ಕಷ್ಟಪಟ್ಟು ಸಂಸಾರ ತಾಪತ್ರಯಗಳನ್ನು ಅನುಭವಿಸುತ್ತಾ ಅಲ್ಪ ಸ್ವಲ್ಪ ಲಾಭ ಗಳಿಸುವಲ್ಲಿ ಯಶಸ್ವಿಯಾದರೆ ಏನು ಪ್ರಯೋಜನ? ಅಲ್ಲದೆ ಕರ್ಮಿಯು ಕಿಂಚಿತ್ ಐಹಿಕ ಸಂಪತ್ತನ್ನು ಕೂಡಿಸುವಲ್ಲಿ ಸಫಲನಾದರೂ ಅವನು ಅದನ್ನು ಅನುಭವಿಸಲಾರ. ಏಕೆಂದರೆ ಅವನು ಅದೆಲ್ಲವನ್ನು ಕಳೆದುಕೊಂಡು ಸಾಯಬೇಕು. ಸಾಯುತ್ತಿರುವ ಒಬ್ಬ ವ್ಯಕ್ತಿಯು ತನ್ನ ಲೌಕಿಕ ಯೋಜನೆಗಳನ್ನು ಮುಗಿಸುವ ಸಲುವಾಗಿ ತನ್ನ ಜೀವನವನ್ನು ಇನ್ನು 4 ವರ್ಷಗಳ ಕಾಲ ಉಳಿಸುವಂತೆ ವೈದ್ಯನನ್ನು ಬೇಡುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಆದರೆ ವೈದ್ಯನು ಜೀವ ಉಳಿಸಿ ಅವನ ಆಯಸ್ಸನ್ನು ಹೆಚ್ಚಿಸಲಾರ. ಆದ್ದರಿಂದ ಆ ವ್ಯಕ್ತಿಯು ತೀವ್ರ ದುಃಖದಲ್ಲಿ ಸತ್ತನು. ಪ್ರತಿಯೊಬ್ಬನು ಹೀಗೆ ಸಾಯಲೇಬೇಕು. ಈ ಐಹಿಕ ಪ್ರಕೃತಿ ನಿಯಮಗಳು ಅವನ ಮಾನಸಿಕ ಸ್ಥಿತಿಯನ್ನು ಲೆಕ್ಕಕ್ಕೆ ತೆಗೆದುಕೊಂಡು ತನ್ನ ಕಾಮನೆಗಳನ್ನು ಪೂರೈಸಿಕೊಳ್ಳಲು ಅವನಿಗೆ ಬೇರೊಂದು ದೇಹದಲ್ಲಿ ಅವಕಾಶ ಕೊಡುತ್ತವೆ. ಲೌಕಿಕ ಸುಖಕ್ಕಾಗಿ ಹಾಕುವ ಲೌಕಿಕ ಯೋಜನೆಗಳಿಗೆ ಏನೂ ಬೆಲೆ ಇಲ್ಲ. ಆದರೆ ನಾವು ಮಾಯಾಶಕ್ತಿಯ ಮೋಡಿಗೆ ಒಳಗಾಗಿ ಅವುಗಳಿಗೆ ಅತಿಯಾದ ಬೆಲೆ ಕೊಡುತ್ತೇವೆ. ತಮ್ಮ ಲೌಕಿಕ ಯೋಜನೆಗಳಿಂದ ಯಾವ ಪ್ರಯೋಜನವನ್ನು ಪಡೆಯದೆ ತುಂಬಾ ದುಃಖಕರವಾಗಿ ಸತ್ತಿರುವ ರಾಜಕಾರಣಿಗಳು, ಸಮಾಜ ಸುಧಾರಕರು, ದಾರ್ಶನಿಕರು ಅನೇಕರಿದ್ದರು. ಆದ್ದರಿಂದಲೇ
ಪ್ರಜ್ಞಾನು ವಿವೇಕಿಯೂ ಆದವನು ಕೇವಲ ನಿರಾಶೆಯಿಂದ ಸಾಯುವುದಕ್ಕಾಗಿ ಸಂಸಾರ ತಾಪತ್ರಗಳಲ್ಲಿ ಕಷ್ಟಪಟ್ಟು ದುಡಿಯಲು ಇಷ್ಟಪಡುವುದಿಲ್ಲ. Yes, Prabhu. So you can see how material life, you cannot balance it, it's always full of miseries. ಸೊ ಇಲ್ಲಿ ಯಾವ ತರ ಸಮತೋಲನ ಮಾಡಬೇಕು ಅಂದ್ರೆ ಈ ಒಂದು ಭೌತಿಕ ಮತ್ತು ಆಧ್ಯಾತ್ಮಿಕ ಜೀವನ ಕಷ್ಟ. ನೋಡಿ ಇಲ್ಲಿ ಎಷ್ಟು ಕಷ್ಟ ಇದೆ ಭೌತಿಕ ಜೀವನದಲ್ಲಿ. You got a problem from your mind. ನಮ್ಮ ಒಂದು ಸಮಸ್ಯೆ ಬಂದ್ಬಿಟ್ಟು ನಮ್ಮ ಮನಸ್ಸಿನಿಂದ ಸಮಸ್ಯೆ ಇದೆ. You got problem from other people's mind. ಈ ಸಮಸ್ಯೆ ಬೇರೆಯವರ ಮನಸ್ಸಿನಿಂದ ನಮಗೆ ಸಮಸ್ಯೆ ಬರುತ್ತೆ. And you also get problem from the demigods. ದೇವತೆಗಳಿಂದ ನಮಗೆ ಒಂದು ಕಷ್ಟ ಬರುತ್ತೆ. Too much rain, earthquake, cyclone, so many problems. ಅತಿಯಾದ ಅನಾವೃಷ್ಟಿ, ಒಂದು ಭೂಕಂಪ, ಸೊ ಇಂತ ಹಲವಾರು ಪ್ರಕೃತಿಯ ಒಂದು ವಿಕ್ಷೋಪಗಳನ್ನು ನಾವು ಎದುರಿಸಬೇಕಾಗುತ್ತೆ. So material life, there is no happiness inside. ಸೊ ಒಂದು ಭೌತಿಕ ಜಗತ್ತಿನಲ್ಲಿ ಆನಂದ ಅನ್ನೋದು ಇಲ್ಲ. Can you go to 32? Yes, Prabhu, that is it. We read 32. No, yes. Haven't. Read. ಆ ಬ್ರಾಹ್ಮಣನು ಮುಂದುವರಿಸಿದನು, ಶ್ರೀಮಂತನಾದವನು ತನ್ನ ಇಂದ್ರಿಯಗಳಿಗೆ ದಾಸನಾಗಿ ದುರಾಸೆಯಿಂದ ದುಡ್ಡು ಕೂಡಿ ಹಾಕುತ್ತಾನೆ. ಅವನಿಗೆ ಸಿರಿ ಸಂಪತ್ತುಗಳಿದ್ದರೂ ಅವನು ಭಯದಿಂದ ನಿದ್ರೆ ಇಲ್ಲದೆ ಒದ್ದಾಡುವುದನ್ನು ನಾನು ವಾಸ್ತವವಾಗಿ ಕಾಣುತ್ತಿದ್ದೇನೆ. ಲೋಭಿಗಳಾದ ಬಂಡವಾಳಗಾರರು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ದುಡ್ಡು ಸಂಪಾದನೆ ಮಾಡುತ್ತಾರೆ. ಅವರು ದುರ್ಮಾರ್ಗಗಳಿಂದ ಹಣ ಸಂಪಾದನೆ ಮಾಡುವುದರಿಂದ ಅವರ ಮನಸ್ಸುಗಳು ಸದಾ ಪ್ರಕ್ಷುಬ್ಧವಾಗಿರುತ್ತವೆ. ಆದ್ದರಿಂದ ಅವರಿಗೆ ರಾತ್ರಿ ಹೊತ್ತು ನಿದ್ದೆ ಬರದೆ ನಿದ್ರೆಯ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಕೆಲವು ವೇಳೆ ಅಂತಹ ನಿದ್ರೆ ಮಾತ್ರೆಗಳಿಂದಲೂ ನಿದ್ದೆ ಬರುವುದಿಲ್ಲ. ಹಾಗಾಗಿ ಅವರು ಅಷ್ಟೊಂದು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದ್ದು ಅವರಿಗೆ ಖಂಡಿತವಾಗಿ ದುಃಖ ತರುತ್ತದೆಯೇ ಹೊರತು ಸುಖವನ್ನಲ್ಲ. ದುಡ್ಡು ಕಾಸು ಇದ್ದು ಮನಸ್ಸು ಸದಾ ಪ್ರಕ್ಷುಬ್ಧವಾಗಿದ್ದರೆ ಏನು ಪ್ರಯೋಜನ? ಆದ್ದರಿಂದಲೇ ನರೋತ್ತಮದಾಸ್ ಠಾಕೂರರು ಹೀಗೆ ಆಡಿದ್ದಾರೆ, ಸಂಸಾರ ಬಿಷನಲೆ ದಿಬಾನಿಸಿ ಯ ಜ್ವಲೆ ಜುಡಾನಿತೇನ ಕೈನು ಉಪಾಯ. ನಾನು ವಿಷದ ಪ್ರಭಾವದಿಂದ ನರಳುತ್ತಿದ್ದೇನೆ. ಆದ್ದರಿಂದ ನನ್ನ ಹೃದಯ ಸದಾ ಉರಿಯುತ್ತಿದೆ ಮತ್ತು ನನಗೆ ಇನ್ನೇನು ಹೃದಯಘಾತವಾಗುವುದರಲ್ಲಿದೆ. ಲೋಭಿಯಾದ ಬಂಡವಾಳಗಾರನು ಅನಾವಶ್ಯಕವಾಗಿ ಹಣ ಕೂಡಿ ಹಾಕುವುದರ ಫಲವೆಂದರೆ ಅವನು ಚಿಂತೆ ಎಂಬ ದಗದಗನೆ ಉರಿಯುವ ಚಿತೆಯಲ್ಲಿ ಬೇಯಬೇಕಾಗುತ್ತದೆ. ಮತ್ತು ಅವನು ತನ್ನ ಹಣವನ್ನು ಹೇಗೆ ಉಳಿಸಿಕೊಳ್ಳುವುದು ಮತ್ತು ಹೇಗೆ ಅದನ್ನು ಸರಿಯಾಗಿ ಹೂಡಿ ಹೆಚ್ಚು ಹೆಚ್ಚು ಹಣ ಸಂಪಾದಿಸುವುದು ಎನ್ನುವುದನ್ನೇ ಸದಾ ಚಿಂತಿಸುತ್ತಿರಬೇಕಾಗುತ್ತದೆ. ಅಂತಹ ಜೀವನ ಖಂಡಿತ ಸುಖಕರವಲ್ಲ. ಆದರೆ ಮಾಯಾಶಕ್ತಿಯ ಮೋಹಕ್ಕೆ ವಶವಾಗಿ ಲೌಕಿಕ ವ್ಯಕ್ತಿಗಳು ಅಂತಹ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾರೆ. ನಮ್ಮ ಕೃಷ್ಣ ಪ್ರಜ್ಞೆ ಆಂದೋಲನದ ಬಗ್ಗೆ ಹೇಳುವುದಾದರೆ, ನಮಗೆ ತಾನಾಗಿ ನಮ್ಮ ಸಾಹಿತ್ಯ ಕೃತಿಗಳ ಮಾರಾಟದಿಂದಲೂ ದೇವರ ಕೃಪೆಯಿಂದಲೂ ಹಣ ಬರುತ್ತಿದೆ. ಈ ಸಾಹಿತ್ಯವನ್ನು ನಮ್ಮ ಇಂದ್ರಿಯ ಸುಖಕ್ಕಾಗಿ ಮಾರಾಟ ಮಾಡುತ್ತಿಲ್ಲ. ಕೃಷ್ಣ ಪ್ರಜ್ಞೆಯನ್ನು ಹರಡಲು ನಮಗೆ ಅನೇಕ ವಸ್ತುಗಳು ಬೇಕು. ಈ ಉದ್ದೇಶ ಸಾಧನೆಗೆ ಕೃಷ್ಣನು ನಮಗೆ ಬೇಕಾದ ಹಣವನ್ನು ಒದಗಿಸಿಕೊಡುತ್ತಿದ್ದಾನೆ. ಕೃಷ್ಣನ ಉದ್ದೇಶ ಪ್ರಪಂಚಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡುವುದು. ಸಹಜವಾಗಿಯೇ ಇದಕ್ಕೆ ನಮಗೆ ಸಾಕಷ್ಟು ಹಣ ಬೇಕು. ಆದ್ದರಿಂದ ಶ್ರೀಲ ರೂಪ ಗೋಸ್ವಾಮಿ ಪ್ರಭುಪಾದರ ಸಲಹೆಯ ಮೇರೆಗೆ ನಾವು ಕೃಷ್ಣ ಪ್ರಜ್ಞೆ ಆಂದೋಲನದ ಪ್ರಚಾರಕ್ಕೆ ಬೇಕಾದ ಹಣದ ಬಗೆಗಿನ ಆಸಕ್ತಿಯನ್ನು ಬಿಡಲಾರದೆ ಭಕ್ತಿರ ಸಾಮೃತ ಸಿಂಧುವಿನಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಹೀಗೆ ಹೇಳುತ್ತಾರೆ, ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನ ಮುಮುಕಾಕ್ಷಿ ಪರಿತಾಜ್ಞೋ ವೈರಾಗ್ಯಂ ಫಲಂ ಪಚ್ಯತೆ. ಮೋಕ್ಷಾಕಾಂಕ್ಷಿಗಳಾದವರು ಭಗವಂತನಿಗೆ ಸಂಬಂಧಿಸಿದ ವಸ್ತುಗಳನ್ನು, ಅವು ಲೌಕಿಕ ವಸ್ತುಗಳನ್ನಾಗಿದ್ದರೂ ಪರಿತ್ಯಾಗ ಮಾಡಿದರೆ ಅದನ್ನು ಅಪರಿಪೂರ್ಣ ಪರಿತ್ಯಾಗ ಎಂದು ಕರೆಯುತ್ತಾರೆ. ಕೃಷ್ಣ ಪ್ರಜ್ಞಾ ಆಂದೋಲನದ ಪ್ರಚಾರಕ್ಕೆ ನೆರವಾಗುವ ಹಣವು ಲೌಕಿಕ ಜಗತ್ತಿಗೆ ಸೇರಿದ್ದಲ್ಲ ಮತ್ತು ನಾವು ಅದರ ಲೌಕಿಕವೆಂದು ಭಾವಿಸಿ ತೊರೆಯಬಾರದು.
ಶ್ರೀಲ ರೂಪ ಗೋಸ್ವಾಮಿ ಹೀಗೆ ಉಪದೇಶಿಸುತ್ತಾರೆ. ಯಾವನು ವಿಷಯಾಸಕ್ತಿ ಇಲ್ಲದೆ ಕೃಷ್ಣನಿಗೆ ಸಂಬಂಧಪಟ್ಟಿದ್ದೆಲ್ಲವನ್ನೂ ಗ್ರಹಿಸುವನೋ ಅವನು ಸ್ವಾರ್ಥರಹಿತವಾದ ನೆಲೆಯಲ್ಲಿರುತ್ತಾನೆ. ಭಕ್ತಿ ರಸಾಮೃತ ಸಿಂಧು 1-2-255. ಹಣವೇನೋ ನಿಸ್ಸಂಶಯವಾಗಿ ಹೆಚ್ಚು ಪ್ರಮಾಣದಲ್ಲಿ ಬರುತ್ತಿದೆ, ಆದರೆ ನಾವು ಇಂದ್ರಿಯ ಸುಖಕ್ಕಾಗಿ ಈ ಹಣವನ್ನು ಬಳಸಬಾರದು. ಪ್ರತಿಯೊಂದು ಪೈಸೆಯನ್ನು ಕೃಷ್ಣ ಪ್ರಜ್ಞಾ ಆಂದೋಲನದ ಪ್ರಚಾರಕ್ಕೆ ವ್ಯಯ ಮಾಡಬೇಕೇ ಹೊರತು ಇಂದ್ರಿಯ ತೃಪ್ತಿಗಲ್ಲ. ಪ್ರಚಾರಕನಿಗೆ ಭಾರೀ ಪ್ರಮಾಣದಲ್ಲಿ ಹಣ ದೊರೆತರೆ ಅವನಿಗೆ ಅಪಾಯ ಉಂಟು. ಹೀಗೆ ಸಂಗ್ರಹವಾದ ಹಣದಲ್ಲಿ ಒಂದೇ ಒಂದು ಕಾಸನ್ನು ತನ್ನ ಸ್ವಂತ ಇಂದ್ರಿಯ ಸುಖಕ್ಕೆ ಖರ್ಚು ಮಾಡಿದರೂ ಅವನು ಪತಿತನಾಗುತ್ತಾನೆ. ಕೃಷ್ಣ ಪ್ರಜ್ಞಾ ಆಂದೋಲನದ ಪ್ರಚಾರಕರು ತಮ್ಮ ಪ್ರಚಾರ ಕಾರ್ಯಕ್ಕೆ ಬೇಕಾದ ಭಾರೀ ಪ್ರಮಾಣದ ಹಣವನ್ನು ದುರುಪಯೋಗಪಡಿಸಿಕೊಳ್ಳಬಾರದು. ಈ ಹಣವನ್ನು ತಾವು ತಮ್ಮ ದುಃಖಕ್ಕೆ ಮೂಲವನ್ನಾಗಿ ಮಾಡಿಕೊಳ್ಳಬಾರದು. ಇದನ್ನು ಕೃಷ್ಣನಿಗೆ ಬಳಸಬೇಕು. ಹಾಗೆ ಮಾಡುವುದರಿಂದಲೇ ನಮಗೆ ಶಾಶ್ವತ ಸುಖ. ಹಣ ಎಂದರೆ ಲಕ್ಷ್ಮಿ ಅಥವಾ ಭಾಗ್ಯ ದೇವತೆ, ನಾರಾಯಣ ಸಂಗಾತಿ. ಲಕ್ಷ್ಮಿಯು ಯಾವಾಗಲೂ ನಾರಾಯಣದೊಂದಿಗೆ ಇರಬೇಕು, ಆಗ ಪತಿತರಾಗುವ ಭಯವಿಲ್ಲ. ಎಸ್ ಪ್ರಭುತ. So you see how this materialistic activities, can you read the next verse? Hare Krishna Prabhu. Yes, ma'am. May I read? Yeah, ಓದಿ. ಅನುವಾದ. ಧನವಂತರನ್ನು ಸದಾ ಚಿಂತೆಗಳು ಕಾಡುತ್ತವೆ, ಏಕೆಂದರೆ ಅವರಿಗೆ ಸರ್ಕಾರದ ಕಾನೂನುಗಳು, ಕಳ್ಳಕಾರರು, ವಂಚಕರು, ಶತ್ರುಗಳು, ಬಂಧು ಬಾಂಧವರು, ಪ್ರಾಣಿಗಳು, ಪಕ್ಷಿಗಳು, ಯಾಚಕರು, ಅನಿವಾರ್ಯವಾದ ಕಾಲ ಇವುಗಳ ಬಗ್ಗೆ ಹಾಗೂ ಸ್ವತಃ ತಮ್ಮ ಬಗ್ಗೆಯೂ ಭಯವಿದ್ದೇ ಇರುತ್ತದೆ. ಹೀಗಾಗಿ ಅವರಿಗೆ ಹೆದರಿಕೆ ಎನ್ನುವುದು ತಪ್ಪಿದ್ದಲ್ಲ. ಭಾವಾರ್ಥ. ಸ್ವಸ್ಮಾತ್ ಎಂದರೆ ತನ್ನಿಂದಲೇ ಎಂದರ್ಥ. ದುಡ್ಡಿನ ಮೇಲಿನ ಮೋಹದಿಂದ ಶ್ರೀಮಂತನಿಗೆ ತನ್ನ ಬಗ್ಗೆಯೇ ಭಯ. ಅವನಿಗೆ ತನ್ನ ಹಣವನ್ನು ತಾನು ಜೋಪಾನವಾಗಿ ಬೀಗ ಹಾಕಿ, ಮುಂದಿನ ಟೆಕ್ಸ್ಟೇ ಕಾಣಿಸ್ತಾ ಇಲ್ಲಲ್ಲ ನಾಗೇಶ್, ಭದ್ರಪಡಿಸಿರುವವನೋ ಇಲ್ಲವೋ ಎಂದು ಹೆದರಿಕೆ. ಸರ್ಕಾರ ಹಾಗೂ ಅದರ ಆದಾಯ ತೆರಿಗೆ ಇಲಾಖೆಗಳಿಲ್ಲದೆ ಕಳ್ಳಕಾರರು, ಶ್ರೀಮಂತನ ಸ್ವಂತ ಬಂಧುಗಳು ಸದಾ ಅವನಿಂದ ಹೇಗೆ ಲಾಭ ಪಡೆಯಬಹುದು ಮತ್ತು ಅವನ ಹಣವನ್ನು ಹೇಗೆ ಲಪಟಾಯಿಸುವುದು ಎಂದು ಯೋಚಿಸುತ್ತಿರುತ್ತಾರೆ. ಕೆಲವು ವೇಳೆ ಈ ನೆಂಟರನ್ನು ಸ್ವಜನಕದಸ್ಯು ಅಂದರೆ ನೆಂಟರ ವೇಷದಲ್ಲಿರುವ ವಂಚಕರು ಮತ್ತು ಕಳ್ಳಕಾರರು ಎಂದು ಕರೆಯಲಾಗಿದೆ. ಆದ್ದರಿಂದ ಐಶ್ವರ್ಯವನ್ನು ಕೂಡಿ ಹಾಕುವ ಅವಶ್ಯಕತೆಯೇ ಇಲ್ಲ. ಅನಾವಶ್ಯಕವಾಗಿ ಇನ್ನೂ ಹಣ ಸಂಪಾದನೆ ಮಾಡುವ ಪ್ರಯತ್ನ ಮಾಡಬೇಕಾಗಿಲ್ಲ. ಜೀವನದ ನಿಜವಾದ ಗುರಿ ನಾನು ಯಾರು ಎಂದು ಕೇಳುವುದು ಮತ್ತು ಆತ್ಮವನ್ನು ಅರಿಯುವುದು. ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಜೀವಿಯ ನೆಲವನ್ನು ಅರಿತು ಭಗವದ್ಧಾಮಕ್ಕೆ ಹೇಗೆ ಹಿಂತಿರುಗಬೇಕು ಎಂಬುದನ್ನು ಅರಿಯಬೇಕು. ಹರೇ ಕೃಷ್ಣ. So you can see that this material activity that we are trying to balance is impossible to balance. It's full of trouble, fear, anxiety. ಒಂದು ಭೌತಿಕ ಜೀವನದಲ್ಲಿ ನಾವು ಭೌತಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಸಮತೋಲನ ಮಾಡುವುದು ಎಷ್ಟು ಕಷ್ಟಕರ ಅಂತ ನಾವು ಇಲ್ಲಿ ನೋಡ್ಬೋದು. ಈ ಭೌತಿಕ ಜೀವನದಲ್ಲಿ ಭಯ, ಕ್ಷೋಭೆ, ಒಂದು ಮುಂತಾದ ಒಂದು ಕೆಟ್ಟ ಒಂದು ಕಾರ್ಯಗಳಂದ್ರೆ ಕೆಟ್ಟ ಪ್ರಕೃತಿಯ ಒಂದು ವಿಕೋಪಗಳು ಎಲ್ಲವನ್ನ ನಾವು ಎದುರಿಸಬೇಕಾಗುತ್ತದೆ. So therefore trying to balance it is impossible. ಈ ಒಂದು ಸಮತೋಲನ ಮಾಡುವುದು ಆಧ್ಯಾತ್ಮಿಕ ಒಂದು ಭೌತಿಕ ಜೀವನ ಬಹಳ ಕಷ್ಟ. Therefore the only practical thing is to take up to spiritual activity. ಅದಕ್ಕೆ ಒಂದೇ ಒಂದು ಮಾರ್ಗ ಅಂದ್ರೆ ಆಧ್ಯಾತ್ಮಿಕ ಜೀವನವನ್ನ ಶುರು ಮಾಡುವುದು. Because if you take to Krishna consciousness, then you become free from all this anxiety. ಈ ಒಂದು ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಎಲ್ಲರೂ ಭಾಗವಹಿಸೋದ್ರಿಂದ ಎಲ್ಲಾ ಒಂದು ಭೌತಿಕ ಒಂದು ಕಷ್ಟಗಳಿಂದ ನಾವು ದೂರ ಆಗ್ಬೋದು.
That's why Krishna says in 1868, 66, no? ಸೊ ಆದ್ದರಿಂದ ಇಲ್ಲಿ ನೋಡಿ ಭಗವದ್ಗೀತೆಯಲ್ಲಿ 18ನೇ ಒಂದು ಅಧ್ಯಾಯ 66ನೇ ಶ್ಲೋಕದಲ್ಲಿ ಕೃಷ್ಣ ಹೀಗೆ ಹೇಳ್ತಿದ್ದಾರೆ. ಹೌದು. ಮತ್ತೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅನುವಾದ: ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. So you can see, no, we don't read the purport. You can see how by taking to Krishna consciousness, you become free from all anxiety, fear, problems. ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ, ಒಂದು ಕೃಷ್ಣ ಆಂದೋಲನದಲ್ಲಿ ಪಾಲ್ಗೊಳ್ಳುವುದರಿಂದ ನಮ್ಮ ಎಲ್ಲ ಪಾಪಗಳನ್ನ ಮುಕ್ತನಾಗಿಸುತ್ತಾ ಅಂತ ಕೃಷ್ಣ ಹೇಳ್ತಿದ್ದಾರೆ. Devotional service to Krishna gives you a lot of happiness. ಸೊ ಒಂದು ಈ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದರಿಂದ ನಮಗೆ ಬಹಳ ಆನಂದ ಉಂಟಾಗುತ್ತೆ. Can you go to 9:2? ಓದಿ ಮತ್ತೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅನುವಾದ: ಇದು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ, ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹುದು. ಹರೇ ಕೃಷ್ಣ. Oh, one verse before this, 9:1. Can read this? ಇದಂ ತುತೆ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಅನುವಾದ: ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೆ. So you see, to come out of material miseries, the only way is to surrender to God. ಈ ಒಂದು ಐಹಿಕ ಬದುಕಿನ ಸಂಕಷ್ಟಗಳಿಂದ ಹೊರಬೀಳುವುದಕ್ಕೆ ಒಂದೇ ಒಂದು ಮಾರ್ಗ ಅಂದ್ರೆ ಆಧ್ಯಾತ್ಮಿಕ ಜೀವನವನ್ನ ಮಾರ್ಗವನ್ನು ಹಿಡಿಯುವುದು. So when you surrender to Him, you understand, you get free from this material entanglement. ಸೊ ನಾವು ಈ ಒಂದು ಕೃಷ್ಣರಿಗೆ ಒಂದು ಸರೆಂಡರ್ ಆದ್ರೆ ಈ ಒಂದು ಐಹಿಕ ಒಂದು ಕಾರ್ಯಗಳಲ್ಲಿ ನಾವು ಅದರಲ್ಲಿ ಅಂದ್ರೆ ಸಂಕಟಗಳಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. 3:9 ಭಗವದ್ಗೀತಾ. ಯಜ್ಞಾರ್ಥ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗ ಸಮಾಚರ. ಅನುವಾದ: ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೇಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಈ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೇ. Hare You Krishna. can see, if you come out, if you serve the Lord, then you can come out of this entanglement. ಇಲ್ಲಿ ದೇವರ ಸೇವೆಯನ್ನು ಮಾಡುವುದರಿಂದ ಈ ಇಹ ಬಂಧನಗಳಿಂದ
ನಾವು ಹೊರ ಬೀಳ್ಬಹುದು. So there is no balance. There's only one work to do. That is to do devotional service for God Krishna. ಸೊ ಬೇರೆ ಒಂದು ಮಾರ್ಗವೇ ಇಲ್ಲ. ಸೊ ಈ ಒಂದು ಭೌತಿಕ ಮತ್ತು ಆಧ್ಯಾತ್ಮಿಕ ಸಮತೋಲನ ಮಾಡುವುದು ಬಹಳ ಕಷ್ಟ. ಸೊ ಒಂದೇ ಒಂದು ಮಾರ್ಗ ಏನಂದ್ರೆ ಸೊ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ತೊಡಗಿಸಿಕೊಳ್ಳುವುದು. So that's how we should work. Our work should be like this, 8-7. ಸೊ ಆದ್ದರಿಂದ ನಮ್ಮ ಒಂದು ಕೆಲಸ ಸೊ ಈ ರೀತಿಯಲ್ಲಿ ಇರ್ಬೇಕಂತ ಇಲ್ಲಿ ಹೇಳಲಾಗಿದೆ ನೋಡಿ. You go to 8-7, huh? ಶ್ಲೋಕ ಓಕೆ ತೋತೀರಾ ಮೇಲೆ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯಃ. ಅನುವಾದ: ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. So you can see here, if you engage in devotional service by thinking of Krishna and then doing your whatever work, then you will not become entangled. ಸೊ ನಾವು ಯಾವುದೇ ಒಂದು ಕಾರ್ಯದಲ್ಲಿ ತೊಡಗಿದ್ದಾಗಲೂ ಸೊ ಕೃಷ್ಣರನ್ನು ಸ್ಮರಿಸ್ತಾ ಆ ಒಂದು ಕಾರ್ಯದಲ್ಲಿ ತೊಡಗಿದಾಗ ಸೊ ನಾವು ಈ ಬಂಧಗಳಿಂದ ನಾವು ಮುಕ್ತರಾಗಬಹುದು. And you may say that if I just think of Krishna like that, then what will I get? Of course you can say I'm going back, but going back and now practical what to do, no? ಸೊ ನೀವು ಒಂದು ಪ್ರಶ್ನೆ ಕೇಳ್ಬೋದು, ನಾನು ಕೃಷ್ಣನ ಸ್ಮರಿಸಿದ್ರೆ ನನಗೆ ಏನ್ ಸಿಗುತ್ತೆ? ಅಂದ್ರೆ ಕೃಷ್ಣ ನನ್ನ ಸ್ಮರಿಸಿದಾಗ ನಾವು ಒಂದು ವೈಕುಂಠಕ್ಕೆ ಹೋಗ್ಬೋದು. ಆದ್ರೆ ಈ ಒಂದು ಅಂದ್ರೆ ಈ ಐಹಿಕ ಬದುಕಿನಲ್ಲಿ ನನಗೆ ಇವಾಗ ಏನ್ ಒಳ್ಳೇದಾಗುತ್ತೆ ಅಂತ ಅವರು ಅಂದ್ರೆ ನಿಮ್ಮಲ್ಲಿ ಪ್ರಶ್ನೆ ಉದ್ಭವ ಆಗ್ಬೋದು. So this is a question, but you think, but when you go to Krishna will provide everything. ಸೊ ನಾವು ಯಾವಾಗ ನಾವು ಕೃಷ್ಣರ ಒಂದು ಕಾರ್ಯದಲ್ಲಿ ತೊಡಗಿದಾಗ ಸೊ ಕೃಷ್ಣರ ಎಲ್ಲವನ್ನು ನಮ್ಗೆ ಎಲ್ಲಾ ಅನುಕೂಲಗಳನ್ನು ಕೊಡ್ತಾರೆ ಅವರು. It doesn't mean because you work very hard you will get all the results. ಸೊ ಈ ಐಹಿಕ ಬದುಕಿನಲ್ಲಿ ನಾವು ಬಹಳ ಕಷ್ಟದಿಂದ ಜೀವನ ಮಾಡ್ತಿದ್ದೇವೆ ಅಂದ್ರೆ ನಮ್ಗೆ ಎಲ್ಲಾ ಒಂದು ಅನುಕೂಲ ನಮ್ಗೆ ಸಿಗುತ್ತಂತ ನಾವು ಹೇಳಕ್ ಆಗುದಿಲ್ಲ. Some people may work very hard but they may not get the desired results. ಕೆಲವು ವ್ಯಕ್ತಿಗಳು ಬಹಳ ಕಷ್ಟ ಪಡ್ಬೋದು, ಆದ್ರೆ ಎಲ್ಲಾ ಒಂದು ಅನುಕೂಲ ಅವ್ರಿಗೆ ಸಿಗುವುದಿಲ್ಲ. But Krishna says for his devotee, you can read 9:22. ಆದ್ರೆ ಕೃಷ್ಣನ ಭಕ್ತರಿಗೆ ನೋಡಿ ಕೃಷ್ಣ ಏನ್ ಹೇಳ್ತಾರೆ ಅಂತ ನೋಡೋಣ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನುವಾದ: ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರು, ಅವರಿಗೆ ನಾನು ಇಲ್ಲದ್ದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. So you can say that how Krishna will even maintain someone who is just surrendered now. ನೋಡಿ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ, ಯಾರು ಅವರನ್ನ ಕೃಷ್ಣನನ್ನು ಧ್ಯಾನಿಸ್ತಾರೋ ಅವರಿಗೆ ಸೊ ಇಲ್ಲದನ್ನು ಕೊಡುತ್ತಾನೆ ಮತ್ತು ಇರುವುದನ್ನು ಏನಿಲ್ಲ ನಮ್ಮಲ್ಲಿ ಇರುತ್ತೋ ಅದನ್ನ ಕಾಪಾಡುತ್ತಾನೆ. Can I go to 8:5:47? ಕ್ಲೇಶ ಭೂರ್ಯ
ಭೂರ್ಯಲ್ಪಸಾರಾಣಿ ಕರ್ಮಾಣಿ ವಿಫಲಾನಿ ವಾ ದೇಹಿನಾಂ ವಿಷಯಾರ್ಥಾನಾಂ ನ ತಥೈರ್ವಾರ್ಪಿತಂ ತ್ವಯಿ. ಅನುವಾದ: ಕರ್ಮಿಗಳು ಯಾವಾಗಲೂ ತಮ್ಮ ಇಂದ್ರಿಯ ಸುಖಕ್ಕಾಗಿ ಧನ ಸಂಗ್ರಹ ಮಾಡಲು ಕುತೂಹಲ ಪಡುತ್ತಾರೆ, ಆದರೆ ಅದಕ್ಕಾಗಿ ಅವರು ಬಹಳ ಕಷ್ಟದ ಕೆಲಸವನ್ನು ಮಾಡಬೇಕಾಗುವುದು. ಆದರೂ ಅವರು ಕಠಿಣ ಶ್ರಮದ ಕೆಲಸ ಮಾಡಿದರೂ ಫಲಿತಾಂಶಗಳು ತೃಪ್ತಿಕರವಾಗಿರೋದಿಲ್ಲ. ನಿಜವಾಗಿಯೂ ಕೆಲವು ಸಂದರ್ಭಗಳಲ್ಲಿ ಅವರ ಕೆಲಸವು ವಿಫಲತೆಯಲ್ಲಿ ಮಾತ್ರವೇ ಪರಿಣಮಿಸುತ್ತದೆ. ಆದರೆ ತಮ್ಮ ಜೀವನಗಳನ್ನು ಭಗವಂತನ ಸೇವೆಯಲ್ಲಿ ಅರ್ಪಿಸಿಕೊಂಡು ಭಕ್ತರು ಕಠಿಣ ಶ್ರಮದಲ್ಲಿ ದುಡಿಯದೆಯೇ ಸಾರಭೂತವಾದ ಫಲಿತಾಂಶಗಳನ್ನು ಪಡೆಯಬಲ್ಲರು. ಈ ಫಲಿತಾಂಶಗಳು ಭಕ್ತನ ನಿರೀಕ್ಷೆಯನ್ನು ಮೀರಿರುತ್ತವೆ. ಹರೇ ಕೃಷ್ಣ. So you can see how by serving the Lord, gives you substantial result without even working so hard. ಇಲ್ಲಿ ನೋಡಿ, ಸೊ ಭಕ್ತರು ಕಷ್ಟ ಪಡದನೆ, ಕಷ್ಟ ಅಂದ್ರೆ ಕಠಿಣ ಪರಿಶ್ರಮ ಪಡದನೆ ಯಾವ ರೀತಿ ಫಲಿತಾಂಶವನ್ನು ಅನುಭವಿಸ್ತಾರೆ ಅಂತ ಹೇಳಿ ನೋಡ್ಬೋದು. So what is the best thing to do? What do you think is the best thing we should do? ಸೊ ನಾವೇ ಆಲೋಚನೆ ಮಾಡ್ಬೇಕು. ಸೊ ಯಾವ ಒಂದು ಕಾರ್ಯದಲ್ಲಿ ತೊಡಗ್ಬೇಕಂತ ಹೇಳಿ ನಾವೇ ಆಲೋಚನೆ ಮಾಡ್ಬೇಕು. ಆಲೋಚನೆ ಮಾಡಿ ನಿರ್ಧಾರ ತಗೋಬೇಕಾಗುತ್ತೆ. I think the best thing to do is take up this Krishna conscious process. ಒಂದೇ ಒಂದು ಅಂದ್ರೆ ಉದ್ದೇಶ ಅಂದ್ರೆ ಇಲ್ಲಿ ಸೊ ಈ ಒಂದು ಕಾರ್ಯದಲ್ಲಿ ತೊಡಗುವುದು, ಕೃಷ್ಣರ ಕಾರ್ಯದಲ್ಲಿ ತೊಡಗುವುದು. Yes. Yes, Prabhu. What about the others? ನಿಮ್ಮ ಉದ್ದೇಶ ಇಲ್ಲ ಅನಿಸಿಕೆ ಏನಂತ ಅವ್ರು ಕೇಳ್ತಾ ಇದಾರೆ. So that is the best thing to do, and this way automatically everything will become balanced. ಸೊ ಈ ಒಂದು ರೀತಿಯಲ್ಲಿ ಮಾಡುವುದರಿಂದ ಒಂದು ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ನಾವು ಕಾರ್ಯಕ್ರಮದಲ್ಲಿ ತೊಡಗುವುದರಿಂದ ಸೊ ನಮ್ಮ ಭೌತಿಕ ಮತ್ತು ಆಧ್ಯಾತ್ಮಿಕ ಜೀವನ ಸೊ ಸಮತೋಲನವಾಗುತ್ತದೆ. Because Krishna is sitting in our heart and he is giving whatever we require according to our karma. ಸೊ ಕೃಷ್ಣರು ನಮ್ಮ ಒಂದು ಹೃದಯದಲ್ಲಿ ಇರುವುದರಿಂದ ಅವ್ರಿಗೆ ಗೊತ್ತಿರುತ್ತೆ. ಸೊ ಯಾವ ಒಂದು ಅಂದ್ರೆ ಏನ್ ಬೇಕು ಏನು ಬೇಡ ಅನ್ನೋದು ಎಲ್ಲವನ್ನು ಅವರು ನಮಗೆ ಕೊಡುತ್ತಾರೆ. So this is the intelligent way how to balance material life and spiritual life. ಸೊ ಇದೊಂದು ಪ್ರಜ್ಞೆಯಿಂದ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು. ಸೊ ಒಂದು ಯಾವ ತರ ಈ ಬ್ಯಾಲೆನ್ಸ್ ಮಾಡುವುದರಲ್ಲಿ ಸಮತೋಲನವನ್ನು ಭೌತಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಹೇಗೆ ಸಮತೋಲನ ಮಾಡುವುದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. So at the end of the Bhagavad Gita 1878 it says, you can read that 1878. ಯತ್ರ ಯತ್ರ ಯೋಗೇಶ್ವರ ಕೃಷ್ಣ. ನೋಡಿ ಭಗವದ್ಗೀತೆಯಲ್ಲಿ ಕೃಷ್ಣರು ಏನ್ ಹೇಳ್ತಾರಂತ ಒಂದು 18ನೇ ಒಂದು ಅಧ್ಯಾಯದಲ್ಲಿ ಯತ್ರ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋರ್ಭೂತಿರ್ ಧ್ರುವಾ ನೀತಿರ್ಮತಿರ್ಮಮ. ಅನುವಾದ: ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವವನು ಮತ್ತು ಎಲ್ಲಿ ಧನುರ್ಧಾರಿ ಆದ ಅರ್ಜುನನಿರುವವನು ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ. So anyone who's intelligent, I think he will try to follow this program of becoming Krishna conscious. ಸೊ ನಮ್ಮಲ್ಲಿ ಯಾರಿಗೆ ಜ್ಞಾನ ಇದೆಯೋ ಇಲ್ಲಿ ನಮ್ಮ ಒಂದು ಕಾರ್ಯವನ್ನು ಖಂಡಿತವಾಗಿಯೂ ತೊಡಗಿಸಿಕೊಳ್ಳಬೇಕಂತ ಇಲ್ಲಿ ಹೇಳಲಾಗಿದೆ. So what is the next question? Hare Krishna Prabhu. Yeah. I have one follow-up question. Yeah. May I ask? Yes. Prabhu, 9.1 was Krishna says that this is Guhyatamam Jnanam. Why he says it is Guhya, this Jnana is Guhya? Because this is the secret and this can only be revealed if one who is a devotee.
Okay. You ಇಲ್ಲಿ understand? Translate. ಇಲ್ಲಿ ನೋಡಿ, ಇಲ್ಲಿ ಮಾತಾಡಿಯವರು ಒಂದು ಪ್ರಶ್ನೆ ಇಲ್ಲಿ ಅವ್ರಿಗೆ, ಈ ಒಂದು ಭಗವದ್ಗೀತೆ ಅನ್ನೋದು ಈ ಜ್ಞಾನ, ಭಗವದ್ಗೀತೆಯ ಜ್ಞಾನ ಅನ್ನೋದು ಗುಹ್ಯ ಅಂತ ಹೇಳಲಾಗಿದೆ. ಇವರು ಇಲ್ಲಿ ಪ್ರಭು ಅವರು ಒಂದು ಉತ್ತರ ಹೇಳ್ತಿದ್ದಾರೆ. ಸೊ ಇಲ್ಲಿ ಭಗವದ್ಗೀತೆಯ ಜ್ಞಾನ ಯಾವ್ದೋ ಒಂದು ಕಾರಣಕ್ಕಾಗಿ ಗುಹ್ಯ ಅಂತ ಹೇಳಲಾಗಿದೆ ಅಂದ್ರೆ, ಸೊ ಇದು ಒಂದು ಜ್ಞಾನವನ್ನ ಭಕ್ತರಿಗೆ ಮಾತ್ರ ಸೊ ಅರಸುದಲ್ಲಿ ಅಂದ್ರೆ ಅರಸುವುದಕ್ಕೆ ಅಂದ್ರೆ ಈಸಿ ಆಗುತ್ತೆ ಅಂತ ಹೇಳಲಾಗುತ್ತದೆ. So unless you are a devotee of Krishna and not envious, Krishna said in that verse, no? Then this knowledge can be revealed to him. ಇಲ್ಲಿ ಅಂದ್ರೆ ಯಾರು ಅಸೂಯೆ ಇಲ್ಲವೋ ಅವರಿಗೆ ಈ ಒಂದು ಜ್ಞಾನ ಸಾಕ್ಷಾತ್ಕಾರವಾಗುತ್ತೆ ಅಂತ ಹೇಳಲಾಗಿದೆ. So otherwise, if a person has got all the bad qualities and all, you can read, but you will not understand Bhagavad Gita. ಅಂದ್ರೆ ಕೆಲವೊಂದ್ಸಲಿ ನಾವು ನಮ್ಮ ಕೆಟ್ಟ ಗುಣಗಳಿಂದ ಸೊ ನಾವು ಈ ಭಗವದ್ಗೀತೆಯನ್ನು ಓದಿದರೂ ನಮಗೆ ಅರ್ಥ ಆಗುವುದು ಕಷ್ಟ. You can see the millions of Bhagavad Gita in the whole of India, but not one person becoming devotee. ನಮ್ಮ ದೇಶದಲ್ಲಿ ನೋಡ್ಬೋದು, ಒಂದು ಸಾವಿರಾರು ಲಕ್ಷಗಟ್ಟಲೆ ಭಗವದ್ಗೀತೆ ಇರ್ಬೋದು, ಬಟ್ ಆದ್ರೆ ಅರ್ಥ ಮಾಡ್ಕೊಂಡಿರೋರು ಬಹಳ ವಿಪರೀತ, ಬಹಳ ಸ್ವಲ್ಪ ಜನ ಮಾತ್ರ, ವಿರಳ. Why? Because they are not devotee of Krishna. ಅದಕ್ಕೊಂದು ಕಾರಣ ಏನಂದ್ರೆ ಅವರು ಕೃಷ್ಣ ಭಕ್ತರಲ್ಲ ಅವರು. We are also reading Bhagavad Gita, they also reading Bhagavad Gita, but why they cannot understand? ಸೊ ನಾವು ಭಗವದ್ಗೀತೆ ಓದ್ತಾ ಇದೀವಿ, ಅವರು ಓದ್ತಾ ಇದಾರೆ, ಆದ್ರೆ ಅವ್ರಿಗೆ ಅರ್ಥ ಆಗುದಿಲ್ಲ. ನಮಗೆ ಅಂದ್ರೆ ಕೃಷ್ಣ ನಾವೊಂದು ಅವರು ಮಾರ್ಗದರ್ಶನದಲ್ಲಿ ನಡೀತಿದ್ರಿಂದ ನಮ್ಗೆ ಅರ್ಥ ಆಗುತ್ತೆ. Yes or not? Yes. So you have to have the mercy of a devotee, then yes, you can understand. ಸೊ ಕೃಷ್ಣರ ಒಂದು ಅನುಗ್ರಹ ಇದ್ರೆ ನಮಗೆ ಈ ಒಂದು ಜ್ಞಾನ ಸಾಕ್ಷಾತ್ಕಾರ ಆಗುವುದರಲ್ಲಿ ಏನು ಅಡಚಣೆ ಇರುವುದಿಲ್ಲ. So okay, we'll go to the next question. Some interference is there. Who is this? Can you go to the next question and Yes, read it in Kannada? So here the question, what is the gain for a woman when she performs devotional service to the Lord by surrendering to him, and how it is different for a man? ಸೊ ಇಲ್ಲಿ ಎರಡನೇ ಒಂದು ಪ್ರಶ್ನೆ ಇವತ್ತಿನ ಸಮಾವೇಶದಲ್ಲಿ, ಭಗವಂತನಿಗೆ ಶರಣಾಗುವ ಮೂಲಕ ಭಕ್ತಿ ಸೇವೆಯನ್ನು ಮಾಡಿದಾಗ ಮಹಿಳೆಯರಿಗೆ ಏನು ಲಾಭವಾಗುತ್ತದೆ ಮತ್ತು ಇದು ಪುರುಷರಿಗೆ ಹೇಗೆ ವಿಭಿನ್ನವಾಗಿದೆ ಅಂತ ಇಲ್ಲಿ ಎರಡನೇ ಪ್ರಶ್ನೆ ಇದೆ. 932 Bhagavad Gita. Prabhu. 32 ಅನ್ನಂಗಾಯ್ತು, ಕೇಳಿ 32 ಅಂದ್ರು. 932. Can read that. Okay. Mam hi partha vyapashritya yepi syupapayonayaha striyo vaisha tata shudra stepi yanti param gatim. ಅನುವಾದ: ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳ ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಹರೇ ಕೃಷ್ಣ. ಪ್ರಭು. So you can see Krishna says here anyone can come to him. ಕೃಷ್ಣರ ಆಶ್ರಯ ಪಡೆದ ಯಾರಾದ್ರೂ ಆಗಿರ್ಬೋದು, ಅವರಲ್ಲಿ ಕೃಷ್ಣರ ಶರಣಗತಿಗೆ ಹೊಂದುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳಲಾಗಿದೆ. There is no bar for anyone. Everyone can go, correct? ಕೃಷ್ಣರಲ್ಲಿ ಕೃಷ್ಣರ ಒಂದು ಜ್ಞಾನ ಪಡೆಯುವುದಕ್ಕಾಗಿ ಯಾರಿಗೂ ಅಡಚಣೆ ಇಲ್ಲ, ಎಲ್ಲರೂ ಹೋಗ್ಬೋದು ಅವನಲ್ಲಿ. So if a person is a woman, so why she cannot make it also?
ಯಾರೇ ಆಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ವೈಶ್ಯ ಅಂದ್ರೆ ಯಾರಾಗಿರ್ಬೋದು ಅವರಲ್ಲಿ ಕೃಷ್ಣನಲ್ಲಿ ಹೋಗುವುದಕ್ಕೆ ಅಡಚಣೆ ಇಲ್ಲ. Read the purport. ಭಾವಾರ್ಥ: ಭಕ್ತಿ ಸೇವೆಯಲ್ಲಿ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಎಂದು ಪರಮಪ್ರಭು ಇಲ್ಲಿ ಸ್ಪಷ್ಟವಾಗಿ ಸಾರುತ್ತಾನೆ. ಜೀವನದ ಪ್ರಾಪಂಚಿಕ ಪರಿಕಲ್ಪನೆಯಲ್ಲಿ ಇಂತಹ ಭೇದಗಳುಂಟು, ಆದರೆ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಇಂತಹ ಭೇದಗಳಿಲ್ಲ. ಪ್ರತಿಯೊಬ್ಬನು ಪರಮಗತಿಗೆ ಅರ್ಹನೆ. ಶ್ರೀಮದ್ ಭಾಗವತದಲ್ಲಿ 2ನೇ ಸ್ಕಂದ 4ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ ಚಂಡಾಲರಂತಹ ನಾಯಿಗಳನ್ನು ತಿನ್ನುವವರು ಅತ್ಯಂತ ಕೀಳಾದವರು ಒಬ್ಬ ಪರಿಶುದ್ಧ ಭಕ್ತನ ಸಹವಾಸದಿಂದ ಪರಿಶುದ್ಧರಾಗಬಲ್ಲರು ಎಂದು ಹೇಳಿದೆ. ಭಕ್ತಿ ಸೇವೆ ಮತ್ತು ಪರಿಶುದ್ಧ ಭಕ್ತನೊಬ್ಬನ ಮಾರ್ಗದರ್ಶನ ಎಷ್ಟು ಶಕ್ತವಾದವು ಎಂದರೆ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಭೇದ ಭಾವವಿಲ್ಲ. ಯಾರು ಬೇಕಾದರೂ ಇದನ್ನು ಅನುಸರಿಸಬಹುದು. ಪರಿಶುದ್ಧ ಭಕ್ತನ ಆಶ್ರಯವನ್ನು ಪಡೆಯುವ ಅತ್ಯಂತ ಸರಳನಾದ ಮನುಷ್ಯನು ಯೋಗ್ಯವಾದ ಮಾರ್ಗದರ್ಶನದಿಂದ ಪರಿಶುದ್ಧನಾಗಬಲ್ಲ. ಐಹಿಕ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನನ್ನು ಸಾತ್ವಿಕ ಸ್ವಭಾವದವರು ಬ್ರಾಹ್ಮಣರು, ರಾಜಸ ಸ್ವಭಾವದವರು ಕ್ಷತ್ರಿಯರು ಅಥವಾ ಆಡಳಿತಗಾರರು, ರಾಜಸ ಮತ್ತು ತಾಮಸ ಗುಣಗಳು ಬೆರೆತವರು ವೈಶ್ಯರು ಅಥವಾ ವ್ಯಾಪಾರಿಗಳು, ಮತ್ತು ತಾಮಸ ಗುಣದವರು ಶೂದ್ರರು ಅಥವಾ ಕಾರ್ಮಿಕರು ಎಂದು ವರ್ಗೀಕರಿಸಲಾಗಿದೆ. ಇವರಿಗಿಂತ ಕೆಳಗಿನವರನ್ನು ಚಂಡಾಲರೆಂದು ಕರೆಯುತ್ತಾರೆ. ಅವರು ಪಾಪಿ ಸಂಸಾರಗಳಲ್ಲಿ ಹುಟ್ಟುತ್ತಾರೆ. ಸಾಮಾನ್ಯವಾಗಿ ಪಾಪಿ ಸಂಸಾರಗಳಲ್ಲಿ ಹುಟ್ಟಿದವರ ಸಹವಾಸವನ್ನು ಮೇಲಿನ ವರ್ಗಗಳವರು ಒಪ್ಪುವುದಿಲ್ಲ. ಆದರೆ ಭಕ್ತಿ ಸೇವೆಯ ಪ್ರಕ್ರಿಯೆಯ ಶಕ್ತಿ ಎಷ್ಟೆಂದರೆ ಪರಮಪ್ರಭುವಿನ ಪರಿಶುದ್ಧ ಭಕ್ತನು ಕೆಳಗಿನ ವರ್ಗಗಳ ಎಲ್ಲರೂ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುವಂತೆ ಮಾಡಬಲ್ಲ. ಮನುಷ್ಯನು ಕೃಷ್ಣನ ಆಶ್ರಯವನ್ನು ಪಡೆದಾಗ ಮಾತ್ರ ಇದು ಸಾಧ್ಯ. ವ್ಯಪಾಶ್ರಿತ್ಯ ಎನ್ನುವ ಶಬ್ದವು ಇಲ್ಲಿ ಸೂಚಿಸುವಂತೆ ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣನ ಆಶ್ರಯವನ್ನು ಪಡೆಯಬೇಕು. ಆಗ ಅವನು ಮಹಾಜ್ಞಾನಿಗಳಿಗಿಂತಲೂ ಯೋಗಿಗಳಿಗಿಂತಲೂ ಶ್ರೇಷ್ಠನಾಗುತ್ತಾನೆ. ಹರೇ ಕೃಷ್ಣ. So you can say, woman, there is no difference if they just practice devotional service to Krishna. They can also go back to Krishna. ಸೊ ಇಲ್ಲಿ ಸ್ತ್ರೀಯರು ಕೃಷ್ಣನ ಕಾರ್ಯಾಚರಣೆಯಲ್ಲಿ ತೊಡಗಿದಾಗ ಅವರು ಕೃಷ್ಣನ ಪಡೆಯಬಹುದು ಅಂತ ಇಲ್ಲಿ ಹೇಳಲಾಗಿದೆ. As long as they do their devotional service to Krishna, they are on the safe side. ಕೃಷ್ಣರ ಒಂದು ಕಾರ್ಯದಲ್ಲಿ ತೊಡಗಿದಾಗ ಸ್ತ್ರೀಯರು ಅವರ ಒಂದು ಎಲ್ಲ ಒಂದು ಕಷ್ಟಗಳಿಂದ ದೂರವಾಗಬಹುದು. Yes. Yes, Prabhu. Any other questions? But here, Prabhu, today's class, coming to the first one, so it is mentioned here, like, the one has to take up the devotional service to, to get out of this, balancing material life and spiritual life. But as the householders, so they are working. So how they can take up this one? Because this is mentioned only by taking to the devotional life, so they can actually come out from this one. Translate. So ಇಲ್ಲಿ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಇವತ್ತಿನ ಒಂದು ಮೊದಲನೇ ಪ್ರಶ್ನೆಯ ಒಂದು ಸಮಾವೇಶದಲ್ಲಿ. ಸೊ ನಾವು ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಇಲ್ಲಿ ಗೃಹಸ್ಥರು ಇರ್ಬೋದು. ಗೃಹಸ್ಥ ಅಂದ್ರೆ ಸೊ ಮದುವೆ ಆದರು, ಅದು ನಾವೊಂದು ಸಂಸಾರ ಮಾಡ್ಲಿಕ್ಕೆ, ಜೀವನ ಮಾಡ್ಲಿಕ್ಕೆ ಸೊ ಹಣ ಗಳಿಸುವುದು ಅಂದ್ರೆ ಹಣ ಗಳಿಸ್ಬೇಕಾಗುತ್ತೆ. ಯಾಕಂದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಬಹಳ ಕಷ್ಟ. ಸೊ ಇವತ್ತಿನ ನಾವೊಂದು ಸಮಾವೇಶದಲ್ಲಿ ಭಾಗವತಮಲ್ಲಿ ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ, ಭಾಗವತ ಮತ್ತು ಭಗವದ್ಗೀತೆಯಲ್ಲಿ ಈ ಒಂದು ಆಧ್ಯಾತ್ಮಿಕ ಜೀವನವನ್ನು ಹಿಡಿದ್ರೆ ಮಾತ್ರ ನಾವು ಕಷ್ಟಗಳಿಂದ ದೂರವಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಸೊ ಆದ್ದರಿಂದ ಅಂದ್ರೆ ನಾವು ಅಂದ್ರೆ ಗೃಹಸ್ಥರು, ಇಲ್ಲಾಂದ್ರೆ ಯಾರು ಮದುವೆ ಆಗುತ್ತೆ ಸಂಸಾರ ಇರುವಂತವರು ಯಾವ ತರ ಒಂದು ಈ ಆಧ್ಯಾತ್ಮಿಕ ಜೀವನವನ್ನ ನಡೆಸಬಹುದು ಅಂತ ಇಲ್ಲಿ ನಾನು ಒಂದು ಪ್ರಶ್ನೆ ಹಾಕಿದ್ದೇನೆ. ಎಸ್ ಪ್ರಭು. So can you go to this verse?
how to you become a grahastha and do your work and the same time do your devotional service. You can go to 927 Bhagavad Gita. ಸೊ ಇಲ್ಲಿ ಬಂದ್ಬಿಟ್ಟು ಭಗವದ್ಗೀತೆ 9ನೇ ಒಂದು ಅಧ್ಯಾಯ 27ನೇ ಶ್ಲೋಕ. ಯತ್ಕರೋಷಿ ಯದಸ್ನಾಸಿ ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಸಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಹರೇ ಕೃಷ್ಣ. So you can see here, whatever you do, you should learn how to offer it to Krishna. ಸೊ ಇಲ್ಲಿ ನೋಡಿ, ಇಲ್ಲಿ ನಾವೇನೇ ಒಂದು ಕೆಲಸ ಮಾಡಿದ್ರು ಅಲ್ಲಿ ಕೃಷ್ಣರಿಗೆ ಅರ್ಪಣೆ ಮಾಡ್ಬೇಕಂತ ಹೇಳಲಾಗಿದೆ. So if you do your work and offer the result to Krishna, then I don't think you have any problem. Yes, sir. Right? Yeah. But if the materialistic people, they're going to the work, so how they can offer to Krishna? Means what should they offer? So they should try to offer the fruit, their salary, they should give percentage. And whatever they do in their house, they should have the deity of Krishna, they should worship. Correct? In this way, they live a devotional, Krishna-centered life, Yes, sir. ಸೊ ಇಲ್ಲಿ ಇವಾಗೆಲ್ಲ ನಾವು ಕೆಲ್ಸಕ್ಕೆ ಹೋಗ್ತಿರ್ಬೋದು, ಅಂದ್ರೆ ಅಂತವ್ರಿಗೆ ಇಲ್ಲಿ ಒಂದು ಉತ್ತರ ಮತ್ತೆ ಇಲ್ಲೊಂದು ಪ್ರಶ್ನೆ ಏನಂದ್ರೆ, ಸೊ ಅಲ್ಲಿ ಕೃಷ್ಣ ಹೇಳ್ತಾರೆ, ಏನೇ ಮಾಡಿದ್ರು ನನಗೆ ಒಂದು ಕಾಣಿಕೆ ಆಗಿ ಅರ್ಪಿಸು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ಪ್ರಶ್ನೆ ಕೇಳಿದೆ, ಅವ್ರು ಏನನ್ನ ಅರ್ಪಿಸ್ಬೇಕು ಅಂತ ಕೇಳಿದಾಗ ಪ್ರಭು ಹೇಳ್ತಿದ್ದಾರೆ, ಸೊ ನಾವಿವಾಗ ದುಡಿತಿರ್ತೀವಿ, ಸೊ ನಾವು ದುಡ್ಡನ್ನು ಗಳಿಸ್ತೀವಿ, ಅದರಲ್ಲಿ ಸ್ವಲ್ಪ ಭಾಗ ಸೊ ದೇವರ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಮತ್ತೆ ಸೊ ದೇವರ ಒಂದು ವಿಗ್ರಹವನ್ನ ಮನೆಯಲ್ಲಿ ಕೃಷ್ಣರ ಒಂದು ವಿಗ್ರಹವನ್ನ ಮನೆಯಲ್ಲಿ ಇಟ್ಬಿಟ್ಟು ಅವರ ಒಂದು ಪೂಜೆ ಮಾಡೋದು. ಸೊ ಈ ಒಂದು ಮಾಡುವುದರಿಂದ ಸೊ ನಾವು ನಮ್ಮ ಒಂದು ಕಾರ್ಯಗಳನ್ನ, ಈ ಭೌತಿಕ ಕಾರ್ಯಗಳಲ್ಲಿ ಮಾಡ್ತಿದ್ರೂ ಸೊ ನಾವು ಆಧ್ಯಾತ್ಮಿಕ ಜೀವನವನ್ನು ನಡೆಸಬಹುದು ಅಂತ ಇಲ್ಲಿ ಅವ್ರು ಹೇಳ್ತಿದ್ದಾರೆ. So therefore we should try to understand this, no? Yes. So if we are trying to become a householder working, but if we are Krishna conscious householder, then there's difference in consciousness between him and the non-devotee. Yes. So ಇಲ್ಲಿ ಕೃಷ್ಣರ ಭಕ್ತರು ಅವರ ಒಂದು ಕಾರ್ಯಗಳನ್ನ ಕೃಷ್ಣರ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಸೊ ಅದೇ ಒಂದು ಮುಖ್ಯವಾದ ಒಂದು ಡಿಫರೆನ್ಸ್. So he is actually working for the interest of Krishna. ಸೊ ಕೃಷ್ಣ ಭಕ್ತರು ಕೃಷ್ಣರ ಒಂದು ಸೇವೆಯಲ್ಲಿ ತೊಡಗಿರ್ತಾರೆ. ಅವರ ಒಂದು ಹೇಳಿದ ಪ್ರಕಾರ ಶಾಸ್ತ್ರದಲ್ಲಿ ಸೊ ಅವರ ಒಂದು ಸೇವೆಯಲ್ಲಿ ತೊಡಗಿರ್ತಾರೆ. So he should be, because he knows everything belongs to Krishna and everything is for Krishna. So his householder is not so much entangled, ಸೊ ಈ ಒಂದು ಸಂಸಾರದಲ್ಲಿ ನಾವು ಒಂದು ಬಂಧನ ಮುಕ್ತವಾಗ್ಬೇಕಂದ್ರೆ ಸೊ ಕೃಷ್ಣ ಹೇಳಿದ ಪ್ರಕಾರ ಇದು ಎಲ್ಲಾ ಕೃಷ್ಣರಿಗೆ ಸೇರಿದ್ದು. ಸೊ ಎಲ್ಲರೂ ಕೃಷ್ಣ ಸೇವೆಯಲ್ಲಿ ತೊಡಗಬೇಕಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. Yes. Yes, sir. So a devotee is in different category, although he is a householder and working, because he knows Krishna is in the center, so it does not become implicated so much, ಸಂಸಾರಿಗಳು ನಾವೊಂದು ಐಕ್ಯ
ಜಗತ್ತಿನ ಒಂದು ಕಾರ್ಯದಲ್ಲಿ ತೊಡಗಿದ್ರು ನಮಗೆ ಸೊ ಶಾಸ್ತ್ರಗಳಿಂದ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ ಸೊ ಎಲ್ಲರೂ ಕೃಷ್ಣ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು, ಎಲ್ಲರಿಗೂ ಕೃಷ್ಣನಿಗೆ ಸಂಬಂಧಪಟ್ಟಂತೆ ನಾವು ಅರ್ಥ ಮಾಡ್ಕೊಂಡಿದೀವಿ ಇಲ್ಲಿ. Whereas the karmi is so much interested in enjoying, then everything becomes messed up, no? ಸೊ ಈ ಒಂದು ಕರ್ಮಿಗಳು ಅಂದ್ರೆ ಈ ಕಾರ್ಮಿಕರು ಅಂದ್ರೆ ದೇವರನ್ನ ನಂಬದೇ ಇರುವಂತವ್ರು ತಮ್ಮ ಕಾರ್ಯಗಳಲ್ಲಿ ತೊಡಗಿದ್ರು ಅವ್ರ ಜೀವನ ಬಹಳ ಕಷ್ಟಕರ ಆಗಿರುತ್ತೆ. So this is the difference, you know. So, non-devotees, they're going to get bad reaction. You enjoy your senses, which will mount to sinful activities, then you will go to hell. ಸೊ ಒಂದು ಅಭಕ್ತರು ಕೃಷ್ಣರ ಅಂದ್ರೆ ದೇವರ ಸೇವೆಯಲ್ಲಿ ತೊಡಗಿಲ್ದೇನೆ ನಮ್ಮ ಇಂದ್ರಿಯ ತೃಪ್ತಿಗಾಗಿ ಜೀವನ ಮಾಡುವಂತವ್ರು ಸೊ ಪಾಪ ಕಾರ್ಯಗಳಲ್ಲಿ ತೊಡಗಿ ನಮ್ಮ ಒಂದು ಪತನಕ್ಕೆ ನಾವೇ ಕಾರಣರಾಗ್ತೀವಿ ಅಂತ ಇಲ್ಲಿ ಹೇಳಲಾಗಿದೆ. So there are two kinds of person. One is a brahmana and one is a kripana. ಇಲ್ಲಿ ಒಂದು ಎರಡು ವಿಧದ ಒಂದು ವ್ಯಕ್ತಿಗಳನ್ನ ನೋಡ್ಬೋದು. ಒಂದ್ ಬಂದ್ಬಿಟ್ಟು ಮೊದಲನೇದಾಗಿ ಬ್ರಾಹ್ಮಣರು, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಕೃಪಣರು ಅಂತ ಹೇಳ್ಬೋದು. So can you go to 6:9:49? Can you read this? Okay. I think you got the wrong place, you know. 6:9:49. Purport is quite long, you know. Okay, got a long purport, huh? What is the Sanskrit? Tasyastada. No, Prabhu, he is yet to open. It should be na veda kripana shreya. Mataji, can we?
ಹಾ ಪ್ರಭು ಕರೆಕ್ಟ್. ನವೇದ ಕೃಪಣ ಶ್ರೇಯ ಆತ್ಮನೋ ಗುಣವಸ್ತು ದೃಕ್ ತಸ್ಯ ತಾನಿಚ್ಛತೋ ಯಚ್ಛೇದ್ ಯದಿ ಸೋಪಿ ತಥಾವಿಧಃ. ಅನುವಾದ: ಲೌಕಿಕ ಸ್ವತ್ತುಗಳೇ ಸರ್ವಸ್ವ ಅಥವಾ ಅವೇ ಜೀವನದ ಅತ್ಯಂತಿಕ ಗುರಿ ಎಂದು ಯಾರು ಭಾವಿಸುತ್ತಾರೋ ಅವರನ್ನು ಕೃಪಣರು ಎಂದು ಕರೆಯುತ್ತಾರೆ. ಅವರು ಆತ್ಮದ ಅಂತಿಮ ಅಗತ್ಯವನ್ನು ತಿಳಿದಿರುವುದಿಲ್ಲ. ಆದರೆ ಅಂತಹ ಮೂರ್ಖರು ಇಚ್ಛಿಸುವುದನ್ನು ನೀಡುವವನು ಮೂರ್ಖನೆಂದೇ ಪರಿಗಣಿಸಬೇಕಾಗುತ್ತದೆ. ಹರೇ ಕೃಷ್ಣ. ಪ್ರಭು, ಡು ಯು ವಾಂಟ್ ಮೀ ಟು ರೀಡ್ ದ ಪರ್ಪೋರ್ಟ್? Yes. ಓಕೆ. ಮನುಷ್ಯರಲ್ಲಿ 2 ವರ್ಗಗಳಿವೆ, ಕೃಪಣ ಮತ್ತು ಬ್ರಾಹ್ಮಣ. ಬ್ರಾಹ್ಮಣನೆಂದರೆ ಪರಮ ಸತ್ಯವಾದ ಬ್ರಹ್ಮನನ್ನು ತಿಳಿದವನು. ಹೀಗೆ ಅವನು ತನ್ನ ದಿಟವಾದ ಆಸಕ್ತಿಯನ್ನು ಬಲ್ಲವನಾಗಿದ್ದಾನೆ. ಕೃಪಣನಾದರೂ ಜೀವನವನ್ನು ಕುರಿತು ಲೌಕಿಕವಾದ ದೈಹಿಕವಾದ ಕಲ್ಪನೆ ಉಳ್ಳವನು. ಈ ಮಾನವ ಅಥವಾ ದೈವಿಕವಾದ ತನ್ನ ಜೀವನವನ್ನು ಹೇಗೆ ವಿನಿಯೋಗಿಸಿಕೊಳ್ಳಬೇಕು ಎಂದು ತಿಳಿಯದೆ ಕೃಪಣನು ಪ್ರಕೃತಿ ಗುಣಗಳಿಂದ ಸೃಷ್ಟಿಯಾದ ವಸ್ತುಗಳ ಕಡೆಗೆ ಆಕರ್ಷಿತನಾಗುತ್ತಾನೆ. ಸದಾ ಲೌಕಿಕ ಲಾಭಗಳನ್ನು ಇಚ್ಛಿಸುವ ಕೃಪಣರು ಮೂರ್ಖರು. ಆದರೆ ಸದಾ ಆಧ್ಯಾತ್ಮಿಕ ಲಾಭವನ್ನು ಬಯಸುವ ಬ್ರಾಹ್ಮಣರು ವಿವೇಕಿಗಳು. ಸ್ವಹಿತವನ್ನು ಅರಿಯದ ಕೃಪಣನು ಮೂರ್ಖನಂತೆ ಲೌಕಿಕವಾದದ್ದೇನನ್ನು ಕೇಳಿದರೆ ಅವನಿಗೆ ಅದನ್ನು ನೀಡುವವನು ಕೂಡ ಮೂರ್ಖನಾಗುತ್ತಾನೆ. ಆದರೆ ಕೃಷ್ಣ ಮೂರ್ಖನಲ್ಲ, ಅವನು ಪರಮ ಬುದ್ಧಿಶಾಲಿ. ಯಾರಾದರೂ ಕೃಷ್ಣನ ಬಳಿಗೆ ಬಂದು ಲೌಕಿಕ ಲಾಭಗಳಿಗಾಗಿ ಕೇಳಿದರೆ ಅವನು ಬಯಸಿದಂತೆ ಕೃಷ್ಣನು ಲೌಕಿಕ ವಸ್ತುಗಳನ್ನು ಅವನಿಗೆ ನೀಡುವುದಿಲ್ಲ. ಅದರ ಬದಲು ತನ್ನ ಎಲ್ಲ ಲೌಕಿಕ ಕಾಮನೆಗಳನ್ನು ಮರೆತು ಭಗವಂತನ ಪಾದ ಕಮಲಗಳಲ್ಲಿ ಅನುರಕ್ತನಾಗುವಂತೆ ಭಗವಂತನು ಅವನನ್ನೇ ಅರಿವನ್ನು ಕೊಡುತ್ತಾನೆ. ಅಂತಹ ಸಂದರ್ಭಗಳಲ್ಲಿ ಕೃಪಣನು ಲೌಕಿಕ ವಸ್ತುಗಳಿಗಾಗಿ ಭಗವಾನ್ ಕೃಷ್ಣನನ್ನು ಪ್ರಾರ್ಥಿಸಿದರೂ ಭಗವಂತನು ಆ ಕೃಪಣನ ಬಳಿ ಇರುವ ಲೌಕಿಕ ವಸ್ತುಗಳನ್ನೆಲ್ಲ ಹಿಂತೆಗೆದುಕೊಳ್ಳುತ್ತಾನೆ. ಅವನಿಗೆ ಭಕ್ತನಾಗುವ ಬುದ್ಧಿಯನ್ನು ಕೊಡುತ್ತಾನೆ. ಚೈತನ್ಯ ಚರಿತಾಮೃತದಲ್ಲಿ ಮಧ್ಯ 22 ಮತ್ತು 39 ಭಗವಂತನು ಹೇಳುವಂತೆ, ಅಮಿ ವಿದ್ಯ ಈ ಮೂರ್ಖೆ ವಿಷಯಕ್ಕೇನೆ ದಿಬ ಸ್ವಚರಣಾಮೃತ ದಿಯಾ ವಿಷಯ ಬುಲಾಯಿ ಇಬ. ನಾನು ಬಹಳ ಬುದ್ಧಿವಂತನಾದುದರಿಂದ ಈ ಮೂರ್ಖರಿಗೆ ಏಕೆ ಲೌಕಿಕ ಸ್ವತ್ತನ್ನು ನೀಡಬೇಕು? ಅದರ ಬದಲು ಅವನು ತನ್ನ ಪಾದಕಮಲಗಳ ಆಶ್ರಯದ ಮಧುವನ್ನು ಸವಿಯುವಂತೆ ಪ್ರೇರಣೆ ನೀಡುತ್ತೇನೆ. ಮಾಯಾ ಲೌಕಿಕ ಭೋಗವನ್ನು ಮರೆಯುವಂತೆ ಮಾಡುತ್ತೇನೆ. ವ್ಯಕ್ತಿಯು ಭಕ್ತಿ ಸೇವೆಗೆ ಬದಲಾಗಿ ಲೌಕಿಕ ವಸ್ತುಗಳಿಗಾಗಿ ಭಗವಂತನಲ್ಲಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದರೆ ಬುದ್ಧಿಹೀನ ಭಕ್ತನಂತೆ ಮೂರ್ಖನಲ್ಲದ ಭಗವಂತನು ಭಕ್ತನು ಹೊಂದಿರುವ ಲೌಕಿಕ ವಸ್ತುಗಳನ್ನೆಲ್ಲ ಹಿಂತೆಗೆದುಕೊಳ್ಳುವ ಮೂಲಕ ಅವನಿಗೆ ಅನುಗ್ರಹ ನೀಡುತ್ತಾನೆ. ಹಾಗೂ ತನ್ನ ಪಾದ ಕಮಲಗಳ ಸೇವೆಯಲ್ಲಿ ಮಾತ್ರ ತೃಪ್ತನಾಗುವಂತಹ ಬುದ್ಧಿಯನ್ನು ಭಕ್ತನಿಗೆ ಕ್ರಮೇಣ ಕೊಡುತ್ತಾನೆ. ಈ ವಿಷಯದಲ್ಲಿ ಶ್ರೀಲ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಹೀಗೆ ವ್ಯಾಖ್ಯಾನ ಮಾಡುತ್ತಾರೆ. ಮೂರ್ಖ ಮಗು ವಿಷ ಬೇಕೆಂದು ತಾಯಿಯನ್ನು ಕೇಳಿದರೂ ಜಾಣೆಯಾದ ತಾಯಿ ಖಂಡಿತವಾಗಿಯೂ ಅವನಿಗೆ ವಿಷವನ್ನು ಕೊಡುವುದಿಲ್ಲ. ಲೌಕಿಕ ಸಂಪತ್ತನ್ನು ಸ್ವೀಕರಿಸುವುದು ವಿಷವನ್ನು ಸ್ವೀಕರಿಸಿದ ಹಾಗೆ, ಅಥವಾ ಜನನ ಮರಣದ ಪುನರಾವರ್ತನೆಯನ್ನು ಬಯಸಿದಂತೆ ಎಂದು ಲೌಕಿಕವಾದಿಯು ತಿಳಿದಿರುವುದಿಲ್ಲ. ಬುದ್ಧಿವಂತನಾದ ಬ್ರಾಹ್ಮಣನು ಲೌಕಿಕ ಬಂಧನವನ್ನು ಬಿಡುಗಡೆಯನ್ನು ಬಯಸುತ್ತಾನೆ. ಇದೇ ಮಾನವನಿಗಿರಬೇಕಾದ ನಿಜವಾದ ಸ್ವಾರ್ಥ. ಹರೇ ಕೃಷ್ಣ. So is it clear? ಹಾ. Yes, sir. So therefore, a person who is a devotee, so he should behave like this, no? Whereas a non-devotee, Kripana, is always miser, trying to enjoy. As a result, he eventually suffers the most. ಇಲ್ಲಿ ಭಕ್ತನಾದವನು ಈ ಒಂದು ಕಾರ್ಯಗಳಲ್ಲಿ ತೊಡಗಬೇಕಂತ ಹೇಳಲಾಗಿದೆ. ಆದ್ರೆ ಕೃಪಣರು ತಮ್ಮ ಇಂದ್ರಿಯ ಭೋಗಕ್ಕಾಗಿ
ಸೊ ಎಲ್ಲ ಕಷ್ಟಗಳನ್ನು ಪಡಬೇಕಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. Devotees, because they are surrendered to Krishna, they ultimately go back to Krishna. ಸೊ ಯಾರು ದೇವರಲ್ಲಿ ಕೃಷ್ಣರಲ್ಲಿ ಕೃಷ್ಣರಲ್ಲಿ ಶರಣ ಆಗಿದಾರೋ ಅವರು ಕೃಷ್ಣರನ್ನು ಸೇರುತ್ತಾರೆ. Whereas the person who is working very hard, what is the result? At the time of death, everything is finished. ಸೊ ಯಾರು ಒಂದು ಭೌತಿಕ ಕಾರ್ಯಗಳಲ್ಲಿ ತೊಡಗಿರ್ತಾರೋ ಅವರ ಒಂದು ಜೀವನ, ಸೊ ತಮ್ಮ ಜೀವನ ಅಂತ್ಯದಲ್ಲಿ ಎಲ್ಲವನ್ನು ಬಿಟ್ಟು ಹೋಗ್ಬೇಕಾಗುತ್ತೆ. Correct? You can see this verse. A small service to Krishna saves one from the greatest. Correct? 240, huh? 240. Yes, Prabhu. Actually, in Ananya's Chinte Yantoma, you showed us that Krishna will, whatever is there, he will bless us to maintain with that. And here he is from non-devotee, he is taking everything. Because non-devotee are misusing, no? Correct. Neha Bikram, Prabhu. Read. नेहा विक्रम नाशोस्ति प्रत्यवायो न विद्यते स्वल्पमप्यस्य धर्मस्य त्रायते महतो भयात्. ಅನುವಾದ: ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು ಅಥವಾ ಇಂದ್ರಿಯ ತೃಪ್ತಿಯ ನಿರೀಕ್ಷಣೆ ಇಲ್ಲದೆ ಕೃಷ್ಣನ ಉಪಯೋಗಕ್ಕಾಗಿ ಕೆಲಸ ಮಾಡುವುದು ಕರ್ಮದ ಅತ್ಯುನ್ನತ ಆಧ್ಯಾತ್ಮಿಕ ಲಕ್ಷಣ. ಇಂತಹ ಕರ್ಮದ ಅಲ್ಪ ಪ್ರಾರಂಭಕ್ಕೂ ಅಡ್ಡಿಯುಂಟಾಗುವುದಿಲ್ಲ. ಈ ಅಲ್ಪ ಪ್ರಾರಂಭವು ಯಾವ ಘಟ್ಟದಲ್ಲಿಯೂ ನಷ್ಟವಾಗುವುದಿಲ್ಲ. ಐಹಿಕ ಮಟ್ಟದಲ್ಲಿ ಪ್ರಾರಂಭ ಮಾಡಿದ ಯಾವುದೇ ಕೆಲಸವನ್ನು ಸಂಪೂರ್ಣ ಮಾಡಬೇಕು, ಇಲ್ಲವಾದರೆ ಇಡೀ ಪ್ರಯತ್ನವೇ ವಿಫಲವಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಿಂದ ಪ್ರಾರಂಭ ಮಾಡಿದ ಕೆಲಸವನ್ನು ಸಂಪೂರ್ಣಗೊಳಿಸದಿದ್ದರೂ ಅದರ ಪರಿಣಾಮವು ಶಾಶ್ವತವಾಗಿರುತ್ತದೆ. ಆದುದರಿಂದ ಇಂತಹ ಕೆಲಸವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವವನು ಕೆಲಸವನ್ನು ಪೂರ್ಣವಾಗಿ ಮಾಡದಿದ್ದರೂ ಅವನಿಗೆ ನಷ್ಟವಾಗುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ 1% ಕೆಲಸ ಮಾಡಿದರೂ ಅದು ಶಾಶ್ವತವಾದ ಪರಿಣಾಮವನ್ನು ನೀಡುತ್ತದೆ. ಆದರೆ ಪ್ರಾಪಂಚಿಕ ವ್ಯವಹಾರದಲ್ಲಿ 100% ಯಶಸ್ವಿಯಾಗದಿದ್ದರೆ ಲಾಭವಿಲ್ಲ. ಅಜಾಮಿಳನು ತನ್ನ ಕರ್ತವ್ಯವನ್ನು ಕೃಷ್ಣ ಪ್ರಜ್ಞೆಯ 1% ಮಾಡಿದ. ಆದರೆ ಭಗವಂತನ ಕೃಪೆಯಿಂದ ಅವನಿಗೆ ಲಭ್ಯವಾದದ್ದು 100% ಫಲ. ಈ ವಿಷಯವಾಗಿ ಶ್ರೀಮದ್ ಭಾಗವತದಲ್ಲಿ ಒಂದು ಸೊಗಸಾದ ಶ್ಲೋಕವಿದೆ. 1ನೇ ಸ್ಕಂದ 5ನೇ ಅಧ್ಯಾಯ 17ನೇ ಶ್ಲೋಕ. ಪ್ರಭು ಕೆಳಗೆ ತಗೋತೀರಾ? ಓಕೆ. ತ್ಯಕ್ವಾ ಸ್ವಧರ್ಮ, ಹೇಗಿದು ಪ್ರಬಂಧ ಪ್ರಭು, ಹೇಗೆ ಹೇಳ್ತೀರಾ? ತ್ಯಕ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ಯಪಕೋತ್ವಪತೇತ್ತತು ಯದಿ ಯತ್ರ ಕ್ವ ವಾ ಭದ್ರಮಬೋಧಮಶ್ಯಂ ಕಿಂ ಕೋವಾರ್ಥ ಆಪ್ತೋ ಭಜತಾಂ ಸ್ವಧರ್ಮತಃ. ಯಾರಾದರೂ ತನ್ನ ವೃತ್ತಿ ಕರ್ತವ್ಯವನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡತೊಡಗಿದ ಅನಂತರ ತನ್ನ ಕೆಲಸವನ್ನು ಪೂರ್ತಿಗೊಳಿಸದೆ ಹೊಂದುವುದಕ್ಕಾಗಿ ಕೆಳಕ್ಕೆ ಬಿದ್ದರೂ ಅವನಿಗೆ ನಷ್ಟವೇನು? ಮನುಷ್ಯನ ತನ್ನ ಐಹಿಕ ಕೆಲಸ ಕಾರ್ಯಗಳನ್ನು ಪರಿಪೂರ್ಣವಾಗಿ ಮಾಡಿದರೂ ಲಾಭವೇನು? ಅಥವಾ ಕ್ರೈಸ್ತರು ಹೇಳುವಂತೆ ಒಬ್ಬ ಮನುಷ್ಯನು ಇಡೀ ಜಗತ್ತನ್ನು ಪಡೆದುಕೊಂಡರೂ ತನ್ನ ಅಮರವಾದ ಆತ್ಮವನ್ನು ಕಳೆದುಕೊಂಡರೆ ಅವನಿಗೆ ಪ್ರಯೋಜನವೇನು? ಐಹಿಕ ಕೆಲಸ ಕಾರ್ಯಗಳು, ಅವುಗಳ ಪರಿಣಾಮಗಳು ದೇಹದೊಂದಿಗೆ ಅಂತ್ಯವಾಗುತ್ತವೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸವು ಮನುಷ್ಯನ ದೇಹವು ನಷ್ಟವಾದ ಅನಂತರವೂ ಅವನನ್ನು ಕೃಷ್ಣ ಪ್ರಜ್ಞೆಗೆ ಮತ್ತೆ ಕೊಂಡೊಯ್ಯುತ್ತದೆ. ಕಡೆ ಪಕ್ಷ
ಒಂದು ಸಂಸ್ಕೃತ ಬ್ರಾಹ್ಮಣ ಕುಟುಂಬದಲ್ಲಾಗಲಿ ಅಥವಾ ಶ್ರೀಮಂತನ ಕುಟುಂಬದಲ್ಲಾಗಲಿ ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟಿ ಮೇಲೇರುವುದಕ್ಕೆ ಇನ್ನೊಂದು ಅವಕಾಶವು ದೊರೆಯುವುದಂತೂ ಖಂಡಿತ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮದ ಅದ್ವಿತೀಯ ಲಕ್ಷಣ ಇದು. ಹರೇ ಕೃಷ್ಣ. So is understood? ಪ್ರಭು. Any other questions? Yes, Well, Prabhu. any other questions or comments? No comments. So I guess thank you all very much for engaging me in this very nice service. ಸೊ ಹರೇ ಕೃಷ್ಣ. ದಯವಿಟ್ಟು ನಿಮ್ಮಲ್ಲಿ ಯಾವ್ದಾದ್ರು ಪ್ರಶ್ನೆ, ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆನಾ ನಿಮ್ಮಲ್ಲಿ? Can stop the scaring of the screen. ಹೌದು. Very good. So how everybody is